हरि ओम श्रीमत्पुण्यतराख्यशोभनदिने सूर्योदयानन्तरे ते वक्षाम्यहमाश्रितो मरुतरः कोदण्डदीक्षागुरुः मेघश्यामलरामचन्द्रकरुणां सिन्धो रघूणां पते हे सीतादिपमङ्गलम् प्रतिदिनं कुर्यात् सदा मङ्गलम्। आयुर्द्रोणसुते श्रियं दशरथे शत्रुक्षयं राघवे ऐश्वर्यं नहुषे गतिस्तु पवने मानं च दुर्योधने शौर्यं शान्तनये बलं हरिहरे सत्यं च कुन्तीसुते विज्ञाने विहरे भवन्ति भवतां कीर्तिस्तु नारायणे कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके गौरी नारायणि नमोऽस्तुते। बुद्धिर्बलं यशोधैर्यं निर्भयत्वम् अरोगताम् अजाड्यं वाक्पटुत्वं च हनुमत्स्मरणात् भवेत्। सत्याभिज्ञकराब्जोत्थान् 50 वर्षपूजकान् सत्यप्रमोदतीर्थार्यान् नौमि न्यायसुधारतान्। सत्यप्रमोदकरसञ्जातं विद्वत्कुमुदबान्धवं ಹಿತೋಪದೇಶಕರ್ತಾರಂ ಸತ್ಯಾತ್ಮಾನಂ ಗುರುಂ ಭಜೆ. ಎಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬದ ದಿನ ಮಹತ್ವದ ಕಾರ್ಯಗಳನ್ನು ಮಾಡುವುದಾಗಿ ಹೇಳಿದ್ದಾರೆ. ಅದರಲ್ಲಿ ಪ್ರಮುಖ ಕರ್ತವ್ಯ ಅಂತ ಹೇಳಿದರೆ ಅದು ಪಂಚಾಂಗ ಪಠಣ ಹಾಗೂ ಶ್ರವಣ. ಪಂಚಾಂಗ ಪಠಣವನ್ನು ಮಾಡಲಿಕ್ಕೆ, ಪಂಚಾಂಗ ಶ್ರವಣವನ್ನು ಮಾಡಲಿಕ್ಕೆ, ಪಂಚಾಂಗದ ವಿಷಯಗಳನ್ನು ನನಗೆ ತಿಳಿದದ್ದನ್ನು ತಿಳಿಸಿಕೊಡೋದಕ್ಕೆ, ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಶ್ರೀ ಶ್ರುತೀಶ ಸೇವಾ ಸಮಿತಿ, ನಮ್ಮ ವೇದೇಶ ತೀರ್ಥ ವಿದ್ಯಾಪೀಠದ ಎಲ್ಲ ವಿಶಿಷ್ಟವಾಗಿ ಆ ಕೇಶವದೇವರ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥ ಎಲ್ಲ ಸಜ್ಜನರಿಗೂ ಒಂದು ವಿಶೇಷ ನಮಸ್ಕಾರಗಳನ್ನು ತಿಳಿಸ್ತಾ, ಇಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ಗುರುಗಳ ಪಾದಗಳಲ್ಲಿ ನಮನವನ್ನು ಸಲ್ಲಿಸ್ತಾ ಪಂಚಾಂಗದ ಚಿಂತನೆಯನ್ನು, ಪಠಣವನ್ನು ಮಾಡೋಣ. ಪಂಚಾಂಗದಲ್ಲಿ ಅನೇಕ ವಿಷಯಗಳು ಬರ್ತವೆ. ಪಂಚಾಂಗ ಪಠಣ ಅಂತ ಹೇಳಿದ್ರೆ ಪಂಚಾಂಗ ದೇಶ ಮತ್ತು ಕಾಲಗಳ ಚಿಂತನೆ ಮಾಡುವುದೇ ಪಂಚಾಂಗ ಪಠಣ. ಈ ಕಳೆದಂತಹ ಸಂವತ್ಸರದ ಚಿಂತನೆಯನ್ನು ಮಾಡಿ, ಬರುವಂತಹ ಹೊಸ ನವ ಸಂವತ್ಸರದಲ್ಲಿ ಏನೇನು ಮಾಡಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ತಮಗೆಲ್ಲ ತಿಳಿದಿರುವ ಹಾಗೆ ಅಭ್ಯಂಗವನ್ನು ಮಾಡಿ, ಅಭ್ಯಂಗ ಸ್ನಾನ, ಹೊಸ ವಸ್ತ್ರ ಧಾರಣೆ ಮಾಡಿ, ದೇವರ ಪೂಜೆ ಮಾಡಿ ಪಂಚಾಂಗ ಶ್ರವಣವನ್ನು ಮಾಡಬೇಕು. ಪಂಚಾಂಗ ಶ್ರವಣವನ್ನು ಮಾಡೋ ಕಾಲಕ್ಕೆ ಭಗವಂತನ ಧ್ಯಾನವನ್ನು ಮಾಡಬೇಕು. ಯಾವ ರೀತಿಯಾಗಿರ್ತಕ್ಕಂಥ ಭಗವಂತ? ಕಾಲ ನಿಯಾಮಕನಾಗಿರ್ತಕ್ಕಂಥ ದೇವರನ್ನ ನಾವು ಪ್ರಾರ್ಥನೆ ಮಾಡಬೇಕು, ಚಿಂತನೆಯನ್ನ ಮಾಡಬೇಕು, ಕಾಲ ಗಣನೆಯನ್ನ ತಿಳಿದುಕೊಳ್ಳಬೇಕು. ಈ ರೀತಿಯಾಗಿ ಪಂಚಾಂಗ ಶ್ರವಣ ಇದೆ, ಪಂಚಾಂಗ ಪಠಣ ಇದೆ. ಪಂಚಾಂಗದಲ್ಲಿ ಇರತಕ್ಕಂತಹ ಮುಖ್ಯ ವಿಷಯಗಳನ್ನ ಓದಬೇಕು ಅಂತ ಹೇಳಿ ವಿಷಯಗಳಿವೆ. ಭಗವಂತನ ರೂಪ ಚಿಂತನೆಯನ್ನು ಮಾಡುವುದು ಅಂತ ಹೇಳಿದ್ರೆ ಅಚಿಂತ್ಯ ವ್ಯಕ್ತ ರೂಪಾಯ ನಿರ್ಗುಣಾಯ ಗುಣಾತ್ಮನೆ ಸಮಸ್ತ ಜಗದಾಧಾರ ಮೂರ್ತಯೇ ಬ್ರಹ್ಮಣೇ ನಮಃ ಅಂಥೇಳಿ ದೇವರನ್ನ ಪ್ರಾರ್ಥನೆ ಮಾಡಬೇಕು. ಆದರೆ ನಮ್ಮ ಕಲ್ಪನೆಗೆ ಅಚಿಂತ್ಯ ಚಿಂತ್ಯ ರೂಪಾಯ ನಿರ್ಗುಣಾಯ ಗುಣಾತ್ಮನೆ ಅನ್ನುವಂಥ ಕೇವಲ ನಾವು ಮಾತಿನಲ್ಲಿ, ಮಂತ್ರದಲ್ಲಿ ಹೇಳ್ಕೊಂಡು ಹೋಗಿಬಿಡ್ತೀವಿ. ಆ ಚಿಂತನೆಯನ್ನ ಇತ್ತೀಚೆಗೆ ನಮ್ಮ ಗುರುಗಳು ನಮ್ಮ ಬಿಜಾಪುರಕ್ಕೆ ಅನುಗ್ರಹಿಸಿದಾಗ ಮಾಡಿಸಿದ್ದಾರೆ. ಭಗವಂತನ ರೂಪ, ದೇಶ ಮತ್ತು ಕಾಲಗಳ ಚಿಂತನೆ ಯಾವ ರೀತಿಯಾಗಿರಬೇಕು ಅಂತೇಳಿ ಗುರುಗಳು ತಿಳಿಸಿಕೊಡ್ತಾರೆ. ಎಂಥ ಬ್ರಹ್ಮಾಂಡ, ಅದೆಷ್ಟೋ ಬ್ರಹ್ಮಾಂಡಗಳು. ಆ ಬ್ರಹ್ಮಾಂಡದಲ್ಲಿ ಒಂದು ಸ್ಥಳ, ಆ ಸ್ಥಳದಲ್ಲಿ ಒಂದು ಭಾರತ ದೇಶ, ಭೂಮಿ, ಆ ಭಾರತ ದೇಶ, ಆ ದೇಶದಲ್ಲಿ ನಾವಿದ್ದೀವಿ ಅಂತ ನೋಡ್ರಿ. ಮಹಾಸಂಕಲ್ಪದಲ್ಲಿ ಹೇಳ್ತಾರೆ, ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಲಾದಿ ಸಪ್ತಲೋಕಾನ ಉಪರಿತಲೆ. 7 ಲೋಕಗಳು ಮೇಲೆ ಬಂತು, 7 ಲೋಕಗಳು ತೆಳಗೆ. ಭೂಲೋಕ, ಭೋರ್ಲೋಕ, ಸುವರ್ಲೋಕ, ಜನಲೋಕ, ತಪೋಲೋಕ,
ಸತ್ಯಲೋಕ, ಈ ರೀತಿ ಊರ್ಧ್ವ ಸಪ್ತಲೋಕಾನಾಂ ಮೇಲೆ ಇರ್ತಕ್ಕಂಥ ಸಪ್ತಲೋಕಗಳಲ್ಲಿ ಒಂದು ಭಾಗದಲ್ಲಿ ಒಂದು ಅತ್ಯಂತ ಸಣ್ಣದಾಗಿರ್ತಕ್ಕಂಥ ಸ್ಥಳದಲ್ಲಿ ನಾವಿದ್ದೇವೆ. ಇದನ್ನೆಲ್ಲ ಚಿಂತನೆ ಮಾಡುವುದರ ಉದ್ದೇಶ ಅಂತ ಹೇಳಿದ್ರೆ, ಭಗವಂತ ಆತ ಅಚಿಂತ್ಯನಾಗಿದ್ದಾನೆ. ಅಚಿಂತ್ಯ ವ್ಯಕ್ತ ರೂಪಾಯ, ಅಚಿಂತ್ಯ ಅವ್ಯಕ್ತ ರೂಪಾಯ, ನಿರ್ಗುಣಾಯ ಗುಣಾತ್ಮನೆ. ಎಲ್ಲ ಗುಣಗಳನ್ನ ಹೊಂದಿದ್ದಾನೆ, ಆದರೆ ನಿರ್ಗುಣ ಪ್ರತ್ಯಕ್ಷಕ ಗುಣಗಳು ಕಾಣಿಸೋದಿಲ್ಲ ಅಂತೇಳಿ ಈ ರೀತಿಯಾಗಿ ವರ್ಣನೆ ಇಲ್ಲಿ ಮಾಡಿದ್ದಾರೆ. ಇದರಲ್ಲಿ ಇನ್ನು ಮುಂದೆ ಬರುವಂತಹ ವಿಷಯಗಳನ್ನ ನಾವು ನೋಡಿದಾಗ ಈ ಸಪ್ತಲೋಕಗಳು ಈ ಮತ್ತು ದೇಶ ಕಾಲಗಳನ್ನ ವರ್ಣನೆ ಮಾಡ್ತಾ ನಮ್ಮಲ್ಲಿ ಎಂಥಿಂಥ ದೇಶಗಳಿವೆ ಅಂತೇಳಿ ವರ್ಣನೆ ಮಾಡ್ತಾರೆ. ಭಾರತ ದೇಶ ಒಂದು ಸುತ್ತಮುತ್ತಲ ಎಲ್ಲ ಪ್ರದೇಶಗಳನ್ನ ವರ್ಣನೆ ಮಾಡ್ತಾರೆ. ಅಂಗ, ವಂಗ, ಕಲಿಂಗ, ಕಾಶ್ಮೀರ, ಕಾಂಬೋಜ, ಸವ್ವೀರ, ಸೌರಾಷ್ಟ್ರ, ಮಹಾರಾಷ್ಟ್ರ, ಮಗಧ, ಮಾಳವ, ನೇಪಾಳ, ಕೇರಳ, ಚೋಳ, ಪಾಂಚಾಳ, ಗೌಳ, ಮಲಯಾಳ, ಸಿಂಹಳ, ದ್ರಾವಿಡ, ಕರ್ನಾಟಕ, ಕರ್ವಾಟ, ಮರ್ವಾಟ, ಪಾನಾಟ, ಈ ರೀತಿಯಾಗಿ ಆಂಧ್ರ, ಹೂಣ, ದರ್ಶನ, ಭೋಜ, ಕುಕ್ಕುರು, ಕುರು, ಗಾಂಧಾರ, ವಿದರ್ಭ, ಎಷ್ಟು ದೇಶಗಳು. ಭಗವಂತ ಅಲ್ಲೆಲ್ಲ ಸಾನ್ನಿಧ್ಯ ಇದೆ. ನಾವಿರೋದು ಅತ್ಯಂತ ಸಣ್ಣ ಸ್ಥಳದಲ್ಲಿ ಅಂತೇಳಿ ಚಿಂತನೆಯನ್ನು ಮಾಡಬೇಕು. ದೇಶವನ್ನ ಹೇಳಿದ್ದಾಯ್ತು. ಇನ್ನು ಕಾಲಗಣನೆ ಮಾಡುವಾಗ ಸ್ವಸ್ತಿ ಶ್ರೀ ನೋಡ್ರಿ, ಇವತ್ತಿನವರೆಗೂ ನಾನು ಪಂಚಾಂಗದಲ್ಲಿ ಇರುವಂತಹ ವಿಷಯವನ್ನ ನೋಡ್ತಾ ಇದ್ದೇನೆ. ಸ್ವಸ್ತಿ ಶ್ರೀ ಸೂರ್ಯ ಸಿದ್ಧಾಂತ ರೀತ್ಯ ಜಗದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದ ಶ್ರೀ ಮಹಾವಿಷ್ಣುವಿನ ನಾಭಿ ಕಮಲದಲ್ಲಿ ಜನಿಸಿದ ಬ್ರಹ್ಮದೇವರ ಆಯುಷ್ಯವು 100 ವರ್ಷ. ಅದರ ಅರ್ಧ ಭಾಗ ಅಂದ್ರೆ 50 ವರ್ಷಗಳು, ಬ್ರಹ್ಮದೇವರ 50 ವರ್ಷಗಳು ಕಳೆದು ಈಗ ದ್ವಿತೀಯ ಪರಾರ್ಧೆ ಅಂತೀವಲ್ರಿ, ಆ ದ್ವಿತೀಯ ಪರಾರ್ಧೆ ಅಂದ್ರೆ ಇದು 51ನೇ ವರ್ಷದ ಪ್ರಥಮ ಮಾಸದ ಶುಕ್ಲ ಪಕ್ಷದ 1000 ಚಕ್ರವಾದಾಗ ಪ್ರತಿಪದ ತಿಥಿಯಲ್ಲಿ 13 ಘಟಿ 42 ಫಳ 3 ಅಕ್ಷರಗಳು ಈಗ ಪೂರ್ಣ ಆಗಿವೆ. 4 ಯುಗಗಳ 1000 ಚಕ್ರ ಆದಾಗ ಬ್ರಹ್ಮದೇವರಿಗೆ ಒಂದು ಹಗಲು, ಅದೇ ರೀತಿ ಅಷ್ಟೇ ಪ್ರಮಾಣ ಆದಾಗ ಅದು ಒಂದು ರಾತ್ರಿ ಆಗ್ತದೆ. ಅಂಥ 4 ಯುಗಗಳ 1000 ಚಕ್ರ ಆದಾಗ ಒಂದು ಹಗಲಿನಲ್ಲಿ 14 ಮನ್ವಂತರಗಳಾಗ್ತವೆ. ಆ ಮನ್ವಂತರ ದೇವತೆಗಳಿದ್ದಾರೆ. ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ತಾಪಸ, ರೈವತ, ಚಾಕ್ಷುಷ, ವೈವಸ್ವತ, ಸಾವರ್ಣಿ, ದಕ್ಷ ಸಾವರ್ಣಿ, ಬ್ರಹ್ಮ ಸಾವರ್ಣಿ, ಧರ್ಮ ಸಾವರ್ಣಿ, ರುದ್ರ ಸಾವರ್ಣಿ, ದೇವ ಸಾವರ್ಣಿ, ಇಂದ್ರ ಸಾವರ್ಣಿ ಅನ್ನುವಂತಹ ಮನುದೇವತೆಗಳು 14 ಜನ ಆಗಿ ಹೋಗ್ತಾರೆ. ಹೀಗೆ ಪ್ರತಿಯೊಂದು ಮನ್ವಂತರದಲ್ಲಿ ನೋಡ್ರಿ, ಒಂದು ಯುಗದಲ್ಲಿ 14 ಮನ್ವಂತರಗಳು, ಆ ಮನ್ವಂತರದಲ್ಲಿ ಅಂಥವು 4 ಮಹಾಯುಗಗಳಾಗುತ್ತವೆ. ಪ್ರತಿಯೊಂದು ಮನ್ವಂತರದಲ್ಲಿ 4 ಮಹಾಯುಗ ಆಗ್ತವೆ. ಅಂತ ಒಂದು ಮಹಾಯುಗಕ್ಕೆ 43,20,000 ವರ್ಷಗಳಿರ್ತವೆ. ಒಂದು ಮಹಾಯುಗಕ್ಕೆ 43,20,000 ವರ್ಷಗಳು. ಈ ಪ್ರಕಾರ ಚಾಕ್ಷುಷ ಮನ್ವಂತರ ಪರ್ಯಂತ 6 ಮನ್ವಂತರಗಳು ಈಗಾಗಲೇ ಕಳೆದು ಹೋಗಿವೆ. ಈಗ ನಡೀತಾ ಇರತಕ್ಕಂಥದ್ದು ವೈವಸ್ವತ ಮನ್ವಂತರ. ಈ ವೈವಸ್ವತ ಮನ್ವಂತರದ 28ನೇ ಮಹಾಯುಗದಲ್ಲಿ ನಾವಿದ್ದೇವೆ. ಕೃತಯುಗದ 17,28,000 ವರ್ಷಗಳು ಕಳೆದಿವೆ. ತ್ರೇತಾಯುಗದ 12,96,000 ವರ್ಷಗಳು ಕಳೆದಿವೆ. ದ್ವಾಪರ ಯುಗದ 8,64,000 ವರ್ಷಗಳು ಪೂರ್ಣಗೊಂಡಿವೆ. ಈಗ ಕಲಿಯುಗದಲ್ಲಿ ಕಲಿಯುಗದ ಪ್ರಮಾಣ 4,32,000 ವರ್ಷ. ಇದರಲ್ಲಿ ಅಂತೂ ಕಲಿಯುಗ ತನಕ ಒಂದು ಲೆಕ್ಕ ಬಂದ ಹಾಗಾಯ್ತು. ಇದರಲ್ಲಿ ಈಗಾಗಲೇ 5,000 ವರ್ಷಗಳು, 5,126 ವರ್ಷಗಳು ಕಳೆದಿವೆ. ಭಗವಂತ ನಮಗೆ ಕೆಲವು ದಿನಗಳವರೆಗೆ ಇಲ್ಲಿ ಇರ್ಲಿಕ್ಕೆ ಎಷ್ಟು ಕಾಲದ ಪ್ರಮಾಣ, ಅದರಲ್ಲಿ ಕೆಲವು ದಿನಗಳಲ್ಲಿ ನಮಗೆ ಇರ್ಲಿಕ್ಕೆ ಅವಕಾಶ ಯೋಗ್ಯತೆಯನ್ನು ಕೊಟ್ಟಿದ್ದಾನೆ. ಅದರಲ್ಲೂ ಚಿಂತನೆಯನ್ನು ಮಾಡುವಂತ ಒಂದು ಜ್ಞಾನವನ್ನು ದೇವರು ಕರುಣಿಸಿದ್ದಾನೆ ಅಂತ ಹೇಳಿದ್ರೆ ಭಗವಂತನ ದಯ ಬಹಳ ದೊಡ್ಡದು ಅಂತೇಳಿ ಇಲ್ಲಿ ಚಿಂತನೆಯನ್ನು ಮಾಡಬಹುದು. 5,127 ವರ್ಷಗಳು ಈಗ ಕಳೆದಾಗಿದೆ. ಈಗ ನಡೀತಾ ಇರತಕ್ಕಂಥದ್ದು ಅಂದ್ರೆ ಉಳಿದಿದ್ದು ಎಷ್ಟು ಅಂತ ಹೇಳಿದ್ರೆ 4,26,873 ವರ್ಷಗಳು ಇನ್ನೂ ಬಾಕಿ ಇವೆ ಕಲಿಯುಗಕ್ಕೆ. ನೋಡ್ರಿ, ಟಿವಿ ಒಳಗೆ ಕೆಲವರು ಹೇಳ್ತಿರ್ತಾರೆ ಇವತ್ತೇ ಪ್ರಳಯ, ನಾಳೆ ಪ್ರಳಯ, ಪ್ರಳಯ ಇಷ್ಟು
ಸಹಜವಾಗಿ ಆಗುವಂಥದ್ದಲ್ಲ. ಭಗವಂತ ಆ ಬಹಳಷ್ಟು ಕಾಲವನ್ನ ಕೊಟ್ಟಿದ್ದಾನೆ, ಎಲ್ಲರಿಗೂ ಕರುಣಿಸಿದ್ದಾನೆ ಅಂತ ಹೇಳಿ ಚಿಂತನೆಯನ್ನು ಮಾಡಬೇಕು. ಈಗ ಆ ಶಾಲಿವಾಹನ ಶಕೆ, ಇದರಲ್ಲಿ ಶಕಕರ್ತರಾಗ್ತಾರೆ. ಶಕಕರ್ತರು ಅಂತ ಹೇಳಿದ್ರೆ ಶಾಲಿವಾಹನ ಶಕೆಯ ಶಾಲಿವಾಹನರ 18,000 ವರ್ಷಗಳು, ಅದು ವೈತರಣಿ ತೀರದಿಂದ ಆರಂಭ ಆಗ್ತದೆ. ವಿಜಯಾಭಿನಂದನದ 10,000 ವರ್ಷಗಳು. ಹೀಗೆ ನಮ್ಮಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶಾಲಿವಾಹನ ಶಕೆ. ಶಾಲಿವಾಹನ ಶಕೆಯ 1947ನೇ ವರ್ಷ ಸಂವತ್ಸರ ಈಗ ಪ್ರಾರಂಭ ಆಗ್ತಾ ಇದೆ. ಇದಕ್ಕೆ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಅಂತ ಹೆಸರು. ವಿಶ್ವಾವಸು ವಿಶ್ವೇ ದೇವತೆಗಳನ್ನು ಕುರಿತಾಗಿರ್ತಕ್ಕಂಥ, ಅವರಿಗೆ ಸಮರ್ಪಿತವಾಗಿರ್ತಕ್ಕಂಥ, ಅವರ ಅಧೀನದಲ್ಲಿರ್ತಕ್ಕಂಥ ವರ್ಷ ಇದು ಅಂತ ಹೇಳಿ ನಾವು ಚಿಂತನೆಯನ್ನು ಮಾಡಬಹುದು. ಈಗ ಮತ್ತೊಮ್ಮೆ ದೇವರ ಸ್ಮರಣೆಯನ್ನ ಮಾಡುವಂಥದ್ದು ಸೂರ್ಯ ಸಿದ್ಧಾಂತ ಹೇಳುವಂತಹ ಮಂತ್ರ ಅಚಿಂತ್ಯ ಅವ್ಯಕ್ತ ರೂಪಾಯ ನಿರ್ಗುಣಾಯ ಗುಣಾತ್ಮನೆ ಸಮಸ್ತ ಜಗದಾಧಾರ ಮೂರ್ತಯೇ ಬ್ರಹ್ಮಣೇ ನಮಃ. ಇಷ್ಟು ಕಾಲ ಮತ್ತು ದೇಶದ ಅತ್ಯಂತ ಅಲ್ಪ ಭಾಗದಲ್ಲಿ ತೃಣಸಮಾನರಾಗಿ, ತೃಣಕ್ಕೂ ಚಿಕ್ಕವರಾಗಿ ನಾವಿದ್ದಾಗ ಆ ಭಗವಂತ ಎಲ್ಲವನ್ನೂ ನಾವಿದ್ದಂಥ ಸ್ಥಳದಲ್ಲಿ ಅನ್ನ ಆಹಾರಾದಿಗಳನ್ನು ಕೊಟ್ಟು ಪೋಷಣೆ ಮಾಡ್ತಾ ಪ್ರತಿ ವರ್ಷದಿಂದ ವರ್ಷಕ್ಕೆ ನಮಗೆ ಸಂವತ್ಸರಗಳನ್ನು ಕಾಣುವ ಹಾಗೆ ನವವಾಗಿ ನಮಗೆ ವಿಶೇಷ ಆನಂದವನ್ನ ಕೊಡ್ತಾ ಇದ್ದಾನೆ ಅಂತ ಹೇಳಿ ಚಿಂತನೆಯನ್ನು ಮಾಡಬೇಕು. ಪ್ರಕೃತಿಯಲ್ಲಿಯೂ ಸಹಿತ ಬದಲಾವಣೆ ಬರ್ತದೆ. ಆ ಬದಲಾವಣೆಯನ್ನ ನೆನೆಸ್ತಾ ಬರುವಂತಹ ಯುಗಾದಿಯಿಂದ ವಸಂತೋತ್ಸವದ ವಸಂತ ಕಾಲದಲ್ಲಿ ಬೇವಿನ ಚಿಗುರು, ಬೇವಿನ ಎಸಳು, ಬೇವಿನ ಹೂಗಳು ಅವನ್ನೆಲ್ಲ ಹಾಕಿ ಸ್ನಾನ ಮಾಡಬೇಕು. ಯುಗಾದಿ ಪ್ರತಿಪದೆಯಿಂದ ಅವತ್ತಿನ ದಿವಸ ನಾವು ಒಂದು ಮಂತ್ರ ಬರ್ತದೆ, ಅದನ್ನೇ ಹೇಳಿ ನಾವು ಬೆಲ್ಲವನ್ನು ಸ್ವೀಕಾರ ಮಾಡಿದ್ರೆ ಆ ಬರುವಂತಹ ಸುಖ ದುಃಖಗಳಾಗಿರ್ಬೋದು ಅಥವಾ ಇನ್ನೇ ಎಲ್ಲ ವಿಧವಾಗಿರ್ತಕ್ಕಂಥ ವಿಷಯಗಳಲ್ಲಿ ನಾವು ಸಮಾನರಾಗಿ ಇರ್ಲಿಕ್ಕೆ ಸಾಧ್ಯ ಇದೆ. ಎಲ್ಲವನ್ನ ತಿಳಿಸ್ತಾ ಇದ್ದಾರೆ. ದೇಹಕ್ಕೆ ಒಳ್ಳೆ ಆಯುಷ್ಯ ಆರೋಗ್ಯ ಸಿಗುವಂತಹ ಮಂತ್ರ ಅದು. ಶತಾಯುರ್ ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಲಭಕ್ಷಣಂ. ಈ ರೀತಿಯಾಗಿ ನಿಂಬ ದಲವನ್ನ ಭಕ್ಷಣೆ ಮಾಡೋದ್ರಿಂದ, ಬೇವು ಬೆಲ್ಲವನ್ನು ಸ್ವೀಕಾರ ಮಾಡೋದ್ರಿಂದ ಅನೇಕ ರೀತಿಯ ದೋಷಗಳ ಪರಿಹಾರ ಆಗ್ತದೆ. ಅದೇ ರೀತಿಯಾಗಿ ನಮಗೆ ಆಯುಷ್ಯ ಆರೋಗ್ಯಗಳು ಹೆಚ್ಚಾಗ್ತದೆ ಅಂತೇಳಿ ಪುರಾಣದಲ್ಲಿ ವಿಶೇಷವಾಗಿ ಸೂರ್ಯ ಸಿದ್ಧಾಂತದ ಮತವಾಗಿದೆ. ಆ ರೀತಿಯಾಗಿ ಸಂಪ್ರದಾಯ ಯಾರೂ ತಪ್ಪದೆ ಬೇವು ಬೆಲ್ಲವನ್ನು ಸ್ವೀಕಾರ ಮಾಡಬೇಕು, ದೇವರಿಗೆ ಸಮರ್ಪಣೆ ಮಾಡಬೇಕು. ಮಾಡಿ ದೇವರಿಗೆ ಸಮರ್ಪಿಸಿದಂತಹ ನೈವೇದ್ಯವನ್ನ ಎಲ್ರಿಗೂ ಕೊಡಬೇಕು ಅಂತ ಹೇಳಿ ತಿಳಿಸ್ತಾ, ಇನ್ನು ಈ ವಿಶ್ವಾವಸು ನಾಮ ಸಂವತ್ಸರದ ರಾಜಾದಿಗಳನ್ನ ನಾವು ನೋಡಬೇಕು. ಆಯಾ ಸಂವತ್ಸರಕ್ಕೆ ಆಯಾ ಸಂವತ್ಸರದಲ್ಲಿ ನಡೆಯುವಂತಹ ಸೂರ್ಯ ಸಂಕ್ರಮಣಗಳನ್ನ ಆಧರಿಸಿ ರಾಜಾದಿಗಳನ್ನ ತಿಳಿಸ್ತಾರೆ. ಆಯಾ ಒಂದೊಂದು ವಿಷಯಕ್ಕೆ ಒಬ್ಬೊಬ್ಬರು ರಾಜರಾಗಿರ್ತಾರೆ. ಪೂರ್ಣವಾಗಿ ವಿಶ್ವಾವಸು ಸಂವತ್ಸರದ ರಾಜರಾಗಿ ರವಿ ಇದ್ದಾರೆ. ನೋಡ್ರಿ, ಈ 5 ಮುಖ್ಯ ವಿಷಯಗಳಿಗೆ ರಾಜ, ಮಂತ್ರಿ, ಅನಂತರ ಸೇನಾಧಿಪ, ಆಮೇಲೆ ಅಪರ ಸಸ್ಯಾಧಿಪತಿ, ಅರ್ಘಾಧಿಪತಿ, ಮೇಘಾಧಿಪತಿ ಸೂರ್ಯನಿದ್ದಾನೆ. ಅಂದ್ರೆ 5 ಮುಖ್ಯ 9 ಭಾಗಗಳು, ಅದರಲ್ಲಿ 5ರಲ್ಲಿ ರಾಜನಾಗಿರ್ತಕ್ಕಂಥವನು ಸೂರ್ಯನೇ. ಜ್ಯೋತಿಷ್ಯದ ಪ್ರಕಾರ ಸೂರ್ಯನಿಗೆ ಒಳ್ಳೆಯ ಹೆಸರಿಲ್ಲ. ಸೂರ್ಯನಾರಾಯಣ ಅಂತ ಹೇಳಿ ನಾವೆಲ್ಲ ಚಿಂತನೆಯನ್ನು ಮಾಡ್ತೀವಿ. ಆದರೆ ಫಲಗಳ ಚಿಂತನೆಯನ್ನು ಮಾಡ್ತಾ ಇರಬೇಕಾದ್ರೆ ಸೂರ್ಯ, ಮಂಗಳ ಮತ್ತು ಶನಿ ದೇವರಿಗೆ ಕ್ರೂರ ಗ್ರಹಗಳು ಅಂತ ಕರೆದಿದ್ದಾರೆ. ಗ್ರಹ ರೂಪದಲ್ಲಿ ನಾವು ನೋಡಿದಾಗ ಕ್ರೂರ ಗ್ರಹಗಳು ಅಂತ ನೋಡಿದ್ದಾರೆ. ಅದರ ಫಲಗಳು ಸ್ವಲ್ಪ ಮನಸ್ಸಿಗೆ ಪೂರ್ಣವಾಗಿ ಬಹಳಷ್ಟು ಫಲ ಬರ್ತದೆ ಅಂತ ಹೇಳಿಕ್ ಬರುವುದಿಲ್ಲ. ಹೀಗಾಗಿ ಯಾವಾಗ ಸೂರ್ಯ ದೇವರ ಅಧಿಪಾತ್ಯ ಇರ್ತದೋ ಆ ಎಲ್ಲ ವಿಷಯಗಳಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ. ಧಾನ್ಯಾದಿಗಳು ಚೆನ್ನಾಗಿ ಬೆಳೆಯುವುದಿಲ್ಲ, ಮಳೆ ಉತ್ತಮವಾಗಿ ಆಗೋದಿಲ್ಲ ಅನ್ನುವಂತಹ ಈ ವಿಷಯಗಳನ್ನ, ಸೂರ್ಯ ಮಂತ್ರಿ ಆಗಿರ್ಬೇಕಾದ್ರೆ ಸದಾ ಭೂಮಿಪಾಲನಾಂ ಮಿಥೋ ವೈರಭಾವ, ರಾಜಾದಿಗಳು ಅನೇಕ ರೀತಿಯಲ್ಲಿ ಬಡದಾಡ್ತಾ ಇರ್ತಾರೆ ಅಂಥೇಳಿ ತಿಳಿಸ್ತಾರೆ. ವೈರವನ್ನ ಸಾಧಿಸ್ತಾರೆ ಅಂತ ಹೇಳಿ ತಿಳಿಸ್ತಾರೆ. ಅರ್ಘಾಧಿಪ
ವಿಶೇಷವಾಗಿ ನಾವು ಇದನ್ನು ವ್ಯಾಪಾರ ಮತ್ತು ಕೃಷಿ ಇವು ಎರಡನ್ನ ಬಹಳಷ್ಟು ಮುಖ್ಯವಾಗಿ ನಾವು ನೋಡ್ಬೇಕಾಗ್ತದೆ. ಪರ್ಜನ್ಯಾದ ಅನ್ನ ಸಂಭವ, ಯಜ್ಞ ಯಾಗಾದಿಗಳು ನಿರಂತರವಾಗಿ ನಡೀತಾ ಇದ್ರೆ ಅನೇಕ ರೀತಿಯ ದೋಷಗಳು ಪರಿಹಾರವಾಗ್ತದೆ ಅನ್ನುವಂತಹ ವಿಷಯವನ್ನು ಗುರುಗಳು ಇತ್ತೀಚೆಗೆ ತಿಳಿಸಿಕೊಟ್ಟಿದ್ದಾರೆ, ಹೇಳಿದ್ದಾರೆ, ಮನವರಿಕೆ ಮಾಡಿದ್ದಾರೆ. ಹೀಗಾಗಿ ನಾವು ಬ್ರಾಹ್ಮಣರಾಗಿರ್ತಕ್ಕಂಥವ್ರು ನಮ್ಮ ನಿತ್ಯ ಅನುಷ್ಠಾನಗಳನ್ನ ತಪ್ಪದೇ ಮಾಡಿದಲ್ಲಿ ಉತ್ತಮವಾಗಿರ್ತಕ್ಕಂತಹ ಮಳೆ ಬೆಳೆ ಆಗ್ತದೆ. ಈ ರವಿಯ ಫಲಗಳನ್ನು ನಾವು ಚಿಂತನೆ ಮಾಡ್ತಾ ಇರಬೇಕಾದ್ರೆ ವ್ಯಾಪಾರದ ವಿಷಯಗಳನ್ನು ನೋಡಿದಾಗ ಅನರ್ಘ್ಯ ಅಲ್ಪವೃಷ್ಟಿಶ್ಚ ಪ್ರಜಾನಾಂ ಕ್ಷುದ್ಭಯಂ ತಥಾ ರಾಜ್ಞಾಂ ಪರಸ್ಪರ ಕ್ಷೋಭ ಸೂರ್ಯ. ನೋಡ್ರಿ, ಸೂರ್ಯ ದೇವರ ಈ ಅರ್ಘಾಧಿಪ ಅಂದ್ರೆ ವ್ಯಾಪಾರಕ್ಕೆ ಅಧಿಪತಿ ಆಗಿರ್ಬೇಕಾದ್ರೆ ಬೆಲೆಗಳಲ್ಲಿ ಹೆಚ್ಚಾಗ್ತದೆ, ರಾಜರಲ್ಲಿ ಈ ಕಪಟ ವ್ಯವಹಾರಗಳು ಜಾಸ್ತಿ ಆಗ್ತದೆ ಅಂತ ಹೇಳಿ ಜ್ಯೋತಿಷ್ ಶಾಸ್ತ್ರ ಹೇಳ್ತದೆ. ಬೇರೆ 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 ಕಾರಣಗಳಿಂದ ಕಪಟ ವ್ಯವಹಾರಗಳು ಅಂದ್ರೆ ಮುಚ್ಚಿ ಹಾಕುವಂತ ಟ್ಯಾಕ್ಸ್ಗಳು ಜಾಸ್ತಿ ಆಗ್ತದೆ. ತಿಳಿದೇ ಇರತಕ್ಕಂತ ಟ್ಯಾಕ್ಸ್ಗಳು ಯಾಕೆ ಕೊಡ್ತಾ ಇದ್ದೀವಿ ಅನ್ನೋದೇ ಗೊತ್ತಿಲ್ಲ, ಅದ್ರ ಕೊಡ್ತಾ ಇರ್ತೀವಿ. ಇಂತಹ ರೀತಿಯಾಗಿರ್ತಕ್ಕಂಥ ಫಲಗಳನ್ನು ನಾವು ಚಿಂತನೆಯನ್ನು ಮಾಡಬಹುದು ಅಂತ ಹೇಳ್ತಿರ್ತಾರೆ. ಇನ್ನು ಸಂವತ್ಸರದ ಫಲವನ್ನು ನಾವು ನೋಡಿದಾಗ ಸಂವತ್ಸರ ದೇವತೆಗಳು ಬಹಳ ಒಳ್ಳೆ ಪಿತೃದೇವತೆಗಳು, ವಿಶ್ವಾವಸು ದೇವತೆಗಳಾಗಿರುವುದರಿಂದ ಶಶ್ವತ್ ವಿಶ್ವಾವಸಾಬ್ಧೆ ಮಧ್ಯ ಸಸ್ಯಾರ್ಘ್ಯ ವೃಷ್ಟಯ ಪ್ರಚುರ ಚೌರ ರೋಗಾಶ್ಚ ನೃಪಾ ಲೋಭಾವಿಭೂತಯ. ವಿಶ್ವಾವಸು ಸಂವತ್ಸರದಲ್ಲಿ ಎಲ್ಲ ತರದ ಬೆಳೆಗಳು ಮಧ್ಯಮ ಪ್ರಮಾಣದಲ್ಲಿ ಬೆಳೆಯುವು, ಮಳೆ ಸಾಧಾರಣ ಇರುವುದು, ಬೆಲೆಗಳು ಸಮ ಪ್ರಮಾಣದಲ್ಲಿ ಇರುವುದು ಅಂತೇಳಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ಹೆಚ್ಚಿನ ಬಹಳಷ್ಟು ಮಿತಿ ಮೀರಿದಷ್ಟು ಬೆಲೆಗಳು ಹೆಚ್ಚಾಗ್ಲಿಕ್ಕಿಲ್ಲ ಅಂತೇಳಿ ನಾವು ಚಿಂತನೆಯನ್ನು ಮಾಡಬಹುದು. ಇನ್ನ ಅಪರ ಸಸ್ಯಾಧಿಪತಿ ಅಂದ್ರೆ ಧಾನ್ಯಗಳು ಏನಿವೆ, ಧಾನ್ಯಗಳು ಜೋಳ, ಗೋಧಿ ಇತ್ಯಾದಿ ದ್ವಿದಳ ಧಾನ್ಯಗಳು ಅಂದ್ರೆ ನಾವು ಹಿಂಗಾರು ಬೆಳೆಗಳಂತ ಏನ್ ಕರಿತೀವಿ, ಈ ಹಿಂಗಾರು ಬೆಳೆಗಳು ಅಷ್ಟೊಂದು ಫಲವನ್ನು ಕೊಡ್ಲಿಕ್ಕಿಲ್ಲ. ತೋಟಗಾರಿಕಾ ಬೆಳೆಗಳು ಕೊಡಬಹುದು ಅಂತ ಹೇಳಿ ಚಿಂತನೆಯನ್ನು ಮಾಡಬಹುದು. ಮಂಗಳನಿಗೆ ಸಂಬಂಧಿಸಿದಂತಹ ಧಾನ್ಯಗಳು ಅಂದ್ರೆ ಕೆಂಪು ಬಣ್ಣದ ಧಾನ್ಯಗಳು ಅವು ಹೆಚ್ಚಿಗೆ ಫಲಗಳನ್ನು ಕೊಡಬಹುದು ಅಂತ ಹೇಳಿ ಕೃಷಿಕರು, ಈ ಕೃಷಿ ವಿಷಯ ಕೃಷಿಕರಿಗೆ ಮಾತ್ರ ಸಂಬಂಧಪಟ್ಟಿದ್ದು ಅಂತೇಳಿ ತಿಳ್ಕೋಬಾರ್ದು. ನಿತ್ಯದಲ್ಲಿಯೂ ಅಡಿಗೆ ಊಟಕ್ಕೆ ಪ್ರತಿಯೊಂದಕ್ಕೂ ನಮ್ಮ ಕೃಷಿ ಇಲ್ಲದೆ ಇದ್ರೆ ಆ ಅನ್ನ ಆಹಾರ ಇಲ್ಲ. ಹೀಗಾಗಿ ಆ ಫಲಗಳನ್ನು ನಾವು ಚಿಂತನೆಯನ್ನು ಮಾಡಬೇಕು. ಆ ಧಾನ್ಯಗಳು ಹೆಚ್ಚಾಗಲಿ ಅಂತ ಹೇಳಿ ಲಕ್ಷ್ಮೀ ದೇವಿಯಲ್ಲಿ ಪ್ರಾರ್ಥನೆಯನ್ನ ನಾವು ಮಾಡ್ತಾ ಇರಬೇಕು ಅಂತ ಹೇಳಿ ಹೇಳ್ಬೋದು. ಇನ್ನು ಯಾವ್ಯಾವ ರಾಶಿಗೆ ಯಾವ್ಯಾವ ರಾಶಿಗೆ ವ್ಯಯ, ಎಷ್ಟು ಎಷ್ಟು ವ್ಯಯ ಅನ್ನುವಂಥ ಚಿಂತನೆಯನ್ನು ಮಾಡಬೇಕು. ಪಂಚಾಂಗ ಶ್ರವಣದಲ್ಲಿ ನೋಡ್ರಿ, ಮಂಗಳನ ರಾಶಿ ಮೇಷ ಮತ್ತು ವೃಶ್ಚಿಕ ಇವೆರಡು ರಾಶಿಗಳಿಗೆ 14 11 ವ್ಯಯ. ಚೆನ್ನಾಗಿದೆ. ಅನಂತರ ಶುಕ್ರನ ರಾಶಿ ವೃಷಭ ಮತ್ತು ತುಲಾ ರಾಶಿ 8 5 ವ್ಯಯ. ಇವರಿಗೂ ಆಯವ ಚೆನ್ನಾಗಿ ಬಂದಿದೆ. ಮಿಥುನ ರಾಶಿ ಮತ್ತು ಕನ್ಯಾ ರಾಶಿ ಬುಧನ ರಾಶಿಗಳಿವು 14 ಮತ್ತು 14 2 ವ್ಯಯ. ಅತಿ ಹೆಚ್ಚಾಗಿ ಇರತಕ್ಕಂಥವ್ರು ಮಿಥುನ ಮತ್ತು ಕನ್ಯಾ ರಾಶಿಯವರು. ನಂತರ ಚಂದ್ರನ ರಾಶಿ ಆಗಿರ್ತಕ್ಕಂಥ ಕರ್ಕ ರಾಶಿಗೆ 8 14 ವ್ಯಯ. ಕರ್ಕ ರಾಶಿಯವರಿಗೆ ಸ್ವಲ್ಪ ಹಾನಿ ಇರಬಹುದು ಅಂತ ಹೇಳಿ ಚಿಂತನೆ ಮಾಡಬೇಕು. ಇನ್ನು ಸೂರ್ಯನ ರಾಶಿ ಸಿಂಹರಾಶಿ ಅಲ್ಲಿ 10 11 ವ್ಯಯ. ವ್ಯಯ ಒಂಚೂರು ಜಾಸ್ತಿನೇ ಇದೆ, ಒಂದು ಸ್ವಲ್ಪ ಜಾಸ್ತಿ ಆಗಿದೆ. ಅದೇ ರೀತಿ ಇನ್ನು ಶನಿದೇವರ ರಾಶಿ 2 ಮಕರ ಮತ್ತು ಕುಂಭ ಇವರಿಗೆ ಸಮ 5 5 ವ್ಯಯ. ಎಷ್ಟು ಬಂತೋ ಅಷ್ಟು ಹೋಯ್ತು ಅನ್ನುವಂಥ ಒಂದು ಫಲ ಇವರಿಗಿದೆ. ಮೀನರಾಶಿ ಮತ್ತು ಧನು ಮತ್ತು ಮೀನರಾಶಿ ಬೃಹಸ್ಪತಿ ದೇವರ ರಾಶಿಗಳು 11 2 ವ್ಯಯ ಇದೆ. ಒಳ್ಳೆಯ ಇವರಿಗಿದೆ ಅಂತ ಹೇಳಿ. ವ್ಯಯ ವ್ಯಾಪಾರ ದೃಷ್ಟಿಯಿಂದ ಅಥವಾ ಹಣಕಾಸಿನ ದೃಷ್ಟಿಯಿಂದ ನೋಡಿದಾಗ ಅನೇಕ ರಾಶಿಗಳಿಗೆ ಜಾಸ್ತಿ ಇದೆ. ಈ ವರ್ಷದಲ್ಲಿ ಜಾಸ್ತಿ ಇದ್ದಾಗ ದಾನಾದಿಗಳನ್ನ ಚೆನ್ನಾಗಿ ಮಾಡಬೇಕು. ಇನ್ನ ಕೆಲವರಿಗೆ ಕಡಿಮೆ ಇದೆ ಅಂತ ಹೇಳಿದ್ರೆ ಅವರು ಏನ್ ಮಾಡಬೇಕು ಅಂತೇಳಿ ಚಿಂತನೆಯನ್ನು ಮಾಡಬೇಕು.
ಯಾವ ರೀತಿಯಾಗಿ ನಾವು ಯಾವ್ಯಾವ ಕ್ರಿಯೆಗಳಲ್ಲಿ ನಾವು ತೊಡಗಬೇಕು ಅಂತೇಳಿ ಚಿಂತನೆಯನ್ನು ಮಾಡಬೇಕು. ಇದು ಅಷ್ಟೋತ್ತರಿ ಮತ್ತು ವಿಂಶೋತ್ತರಿ ಅಂತ ಆಯವ್ಯಯಗಳನ್ನ ಚಿಂತನೆ ಮಾಡೋದು ಎರಡು ಕ್ರಮ ಇದೆ. ಎರಡೂದರಲ್ಲೂ ಬೇರೆ ಬೇರೆ ಬರ್ತದೆ. ಪಂಚಾಂಗ ಚಿಂತನೆ ಮಾಡ್ತಾ ಇರಬೇಕಾದ್ರೆ ಎರಡು ಭಾಗಗಳನ್ನ ಮಾಡಿ ಉತ್ತರಾಯಣದ ಕಾಲ ಬೇರೆ, ದಕ್ಷಿಣಾಯನದ ಕಾಲ ಬೇರೆ ಅಂತ ಹೇಳಿ ನೋಡುವಂಥದ್ದು ಒಂದಿದೆ. ಸದ್ಯಕ್ಕೆ ಅಷ್ಟೋತ್ತರಿ ದಶಾ ಪ್ರಕಾರ ನಾವು ವಿಂಶೋತ್ತರಿ ದಶಾ ಪ್ರಕಾರ ಇದನ್ನು ಚಿಂತನೆಯನ್ನ ಮಾಡಿದ್ದಾಗಿದೆ. ಇನ್ನು ಪ್ರತಿ ನಕ್ಷತ್ರಕ್ಕೆ ನಕ್ಷತ್ರ ಕಂದಾಯ ಫಲಗಳು ಮೂರು ತಿಂಗಳಿಗೆ ಬೇರೆ ಅಂತ ಈ 3 ಭಾಗಗಳನ್ನ ಮಾಡಿ ಅದನ್ನ ಮಾಡುವಂತಹ ಚಿಂತನೆ ಮಾಡುವಂತಹದ್ದಿದೆ. 12 ತಿಂಗಳು 4 ತಿಂಗಳದು ಭಾಗ ಬೇರೆ ಮಾಡಿ 3 ವಿಭಾಗಗಳಲ್ಲಿ ಅದನ್ನು ಕೊಡ್ತಾರೆ. ಪ್ರತಿ ನಕ್ಷತ್ರಕ್ಕೂ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ರೆ ಒಂದನ್ನ ಮಾತ್ರ ನಾನು ನಿಮಗೆ ಹೇಳ್ಬೋದು ಅಂತ ಹೇಳಿದ್ರೆ 3 ಶೂನ್ಯಗಳು ಬಂದ್ರೆ ಮರಣ ಭಯ ಅಂತ ಹೇಳಿದ್ದಾರೆ. ಅಂಥ ದುಷ್ಟ ಫಲ ಈ ಸಂವತ್ಸರದಲ್ಲಿ ಯಾವ ರಾಶಿಗೂ ಯಾವ ನಕ್ಷತ್ರದವರಿಗೂ ಬಂದಿಲ್ಲ. ಹೀಗಾಗಿ ಬಹಳ ಉತ್ತಮವಾಗಿರ್ತಕ್ಕಂಥ ಫಲಗಳನ್ನ ದೇವರು ಕರುಣಿಸಿದ್ದಾರೆ. ಇನ್ನು ಮಹತ್ವದ ವಿಷಯಗಳು, ಇನ್ನೂ ಕೆಲವು ಮಹತ್ವದ ವಿಷಯಗಳನ್ನು ನಾವು ಚಿಂತನೆಯನ್ನು ಮಾಡಬೇಕು. ಅಂದ್ರೆ ಈ ಸಂವತ್ಸರದಲ್ಲಿ ಕಳೆದ ವರ್ಷ ಬಹಳಷ್ಟು ಚರ್ಚೆ ಆಗಿದ್ದು 2-3 ಏಕಾದಶಿ ಡಬಲ್ ಆಗಿದೆ. 2 ದಿನದ ಏಕಾದಶಿ ಬಂದಿದೆ, ಶ್ರವಣೋಪವಾಸ ಅದೆಲ್ಲ ಬಂದಿತ್ತು. ಹೀಗಾಗಿ ಈ ಸಂವತ್ಸರದಲ್ಲಿ ಎಷ್ಟು ಅಂತ ಕೇಳಿದ್ರೆ ಅದು ಕೆಲವು ಪ್ರದೇಶದಲ್ಲಿ ಮಾತ್ರ ಜ್ಯೇಷ್ಠ ಶುದ್ಧ, ಅದು ಕೆಲವು ಪ್ರದೇಶಗಳಿಗೆ ಮಾತ್ರ ಅತಿರಿಕ್ತ ಏಕಾದಶಿ ಆಗಿದೆ. ಇನ್ನು ಕಾರ್ತೀಕ ಕೃಷ್ಣ ಪಕ್ಷದಲ್ಲಿ ಸ್ವಲ್ಪ ಹರಿವಾಸರ 10 ಗಂಟೆವರೆಗೆ ಇದೆ. ಇಷ್ಟು ಬಿಟ್ರೆ ಹೆಚ್ಚಿನ ಅಂದ್ರೆ ಉಪವಾಸಗತಿಗಳು ನೋಡ್ರಿ ಬಹಳಷ್ಟು ಚರ್ಚೆ ಆಯ್ತು. ಕಳೆದ ವರ್ಷ ಕ್ರೋಧಿ ಸಂವತ್ಸರದಲ್ಲಿ ಚರ್ಚೆ ಬಹಳಷ್ಟು ಆಯ್ತು, ಸರಿ. ಆದ್ರೆ ಮಾಡೋರು ಎಷ್ಟು ಸರಳವಾಗಿ ಸಹಜವಾಗಿ ಮಾಡಿದ್ರು ಅಂತ ಹೇಳಿದ್ರೆ ತಮಗೆಲ್ಲ ನೆನಪಿರಬೇಕು. ಮುಂಬೈಯಲ್ಲಿ ಚಾತುರ್ಮಾಸ ನಡೆದಾಗ 2 ದಿನದ ಏಕಾದಶಿ ಬಂದಿತ್ತು. ಕೊನೆಯ ದಿನ 2 ದಿನದ ಏಕಾದಶಿಯನ್ನ ಮಾಡಿ ಅಲ್ಲಿ ಸಾವಿರಾರು ಜನರಿಗೆ ಅಡಿಗೆ ಮಾಡಿ ಊಟಕ್ಕೆ ಹಾಕಿ ಅಷ್ಟೆಲ್ಲ ಮಾಡಿದಂಥವರಿದ್ದಾರೆ. ನಮ್ಮ ಜೊತೆಗೆ ಸಣ್ಣ ಮಕ್ಕಳು ಹಿಡಿದು ಅತ್ಯಂತ ವಯಸ್ಸಾದವರವರೆಗೂ 2 ದಿನದ ಏಕಾದಶಿಯನ್ನ ಆಚರಿಸಿದ್ರು. ಅದು ಪ್ರತ್ಯಕ್ಷವಾಗಿ ಎಲ್ಲರ ಎದುರಿಗೆ ಅಂತಹ ಒಂದು ಶಕ್ತಿ ದೇವರು ಕೊಡ್ತಾನೆ. ಅಂತಹ 2 ದಿನದ ಏಕಾದಶಿ ಈ ಭಾಗ್ಯ ಇವತ್ತು ಬಂದಿಲ್ಲ, ಈ ವರ್ಷದಲ್ಲಿ ವಿಶೇಷವಾಗಿ ಬಂದಿಲ್ಲ ಅಂತೇಳಿ ನಾವು ಹೇಳ್ಬೋದು. ಅದು ಇದು ಭಾಗ್ಯ ವಯ್ಯ. ಉಪವಾಸ ಮಾಡೋದು ಅದು ಬಹಳ ಚಿಂತನೆ ಮಾಡುವಂತ ಅಲ್ಲ, ಅದನ್ನ ಸಂತೋಷದಿಂದ ಸ್ವೀಕಾರ ಮಾಡಬೇಕು, ಆಚರಣೆ ಮಾಡಬೇಕು ಅಂತ ಹೇಳಿ ಗುರುಗಳು ಹೇಳ್ತಾ ಇರ್ತಾರೆ. ಅವರ ಅನುಗ್ರಹ ನಮ್ಮ ಮೇಲೆ ಇದ್ರೆ ಎಲ್ಲ ಇಂಥ ಉಪವಾಸಾದಿ ವೃತ್ತಗಳನ್ನ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ನಾವು ದೇವರಲ್ಲಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡಬೇಕು. ಇನ್ನು ಈ ಸಂವತ್ಸರದಲ್ಲಿ ಗ್ರಹ ದೇವತೆಗಳ ಬದಲಾವಣೆ ಯಾವ್ಯಾವ ರಾಶಿಗೆ ಏನೇನ ಫಲಗಳು ಅಂತ ಹೇಳಿ ಚಿಂತನೆಯನ್ನ ಆಮೇಲೆ ಮಾಡೋಣ. ಗ್ರಹ ದೇವತಾ ಬದಲಾವಣೆ ಅಂತ ಹೇಳಿದ್ರೆ ಈ ಸಂವತ್ಸರದಲ್ಲಿ ಶನಿದೇವರು ಅಂದ್ರೆ ಕ್ರೋಧಿನಾಮ ಸಂವತ್ಸರದ ಕೊನೆಯ ದಿನ ಶನಿದೇವರು ಬದಲಾವಣೆಯಾಗಿದ್ದಾರೆ. ವಿಶ್ವಾವಸು ನಾಮ ಸಂವತ್ಸರದ ಆರಂಭಕ್ಕೂ ಕೇವಲ 1 ದಿನ ಮೊದಲು ಅಂದ್ರೆ 29 ಮಾರ್ಚ್ 2025 ಶನಿವಾರದಂದು ಶನಿದೇವರು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡಿದ್ದಾರೆ. ಇದರಿಂದ ಯಾರ್ಯಾರಿಗೆ ಯಾವ್ಯಾವ ರೀತಿಯ ಫಲಗಳು ಅಂತ ಹೇಳಿ ನಾವು ಚಿಂತನೆಯನ್ನು ಮಾಡಬೇಕು. ಶನಿದೇವರು ಮೀನರಾಶಿಗೆ ಬಂದಿರೋದ್ರಿಂದ ಮೀನರಾಶಿಗೆ ಬಂದಾಗ ಏನು ಫಲಗಳು ಅಂತ ಹೇಳಿ ನೋಡಿದಾಗ ಮಕರ ರಾಶಿಯವರಿಗೆ 7.5 ನಡೀತಾ ಇತ್ತು, ಅದು ಪೂರ್ಣವಾಗಿ ಮುಕ್ತಾಯವಾಯಿತು. ತುಲಾ ರಾಶಿಯವರಿಗೆ ಪಂಚಮ ಶನಿ ಇತ್ತು, ಅದು ಮುಕ್ತಾಯವಾಯಿತು. ಕರ್ಕ ರಾಶಿಯವರಿಗೆ ಅಷ್ಟಮ ಶನಿ ದೋಷ ಇತ್ತು, ಅದು ಕೂಡ ಮುಕ್ತಾಯವಾಯಿತು. ಇನ್ನ ಬರುವಂತದ್ದು ಅಂತ ಹೇಳಿದ್ರೆ ಮೀನರಾಶಿ ಪ್ರವೇಶ ಮಾಡ್ತಾ ಇರಬೇಕಾದ್ರೆ ಕುಂಭ ಮೀನ ಮೇಷ ರಾಶಿಯವರಿಗೆ 7.5 ನಡೀತಾ ಇದೆ. ಅನಂತರ ಧನು ರಾಶಿಗೆ ಕಂಟಕ ಶನಿ ಅಂತ ಕರಿತೀವಿ ನಾವು, ಚತುರ್ಥ ಶನಿಗೆ ಕಂಟಕ ಶನಿ ಅಂತ ಕರೀತಾರೆ. ಅಷ್ಟು ಬಹಳ ಕಷ್ಟದಾಯಕ ಅಲ್ಲ. ಆದ್ರೆ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ದೋಷ ಇದೆ.
ವೃಶ್ಚಿಕ ರಾಶಿಯವರು, ಅನಂತರ ಸಿಂಹ ರಾಶಿಯವರಿಗೆ ಅಷ್ಟಮ ಶನಿ ದೋಷ ಇದೆ. ಈ ರಾಶಿಯವರಿಗೆ ತೊಂದರೆಗಳು ಬರಬಹುದು. ಅದರಿಂದ ಶನಿದೇವರ ಪ್ರಾರ್ಥನೆಯನ್ನ ಮಾಡ್ರಿ. ನಾವು ಬಹಳಷ್ಟು ಎಲ್ರಿಗೂ ಹೇಳುವಂಥದ್ದು ಅಂತ ಹೇಳಿದ್ರೆ, ಶನಿದೇವರು ಶನಿಗೆ ಅತ್ಯಂತ ಪ್ರಿಯಕರವಾಗಿದ್ದು ನೋಡ್ರಿ, ಕೆಲವು ದೇವತೆಗಳಿಗೆ ಒಂದೊಂದು ವಿಷಯವನ್ನು ಹೇಳ್ತಾರೆ. ರುದ್ರದೇವರಿಗೆ ಜಲಾಭಿಷೇಕ, ನಮ್ಮ ಕೃಷ್ಣನಿಗೆ, ನಾರಾಯಣನಿಗೆ, ವಿಷ್ಣುವಿಗೆ ಅಲಂಕಾರ, ಅಭಿಷೇಕಾದಿ ಅಲಂಕಾರಗಳು, ಹೌದಲ್ರಿ, ಸ್ತೋತ್ರಗಳು, ಇವು ಪ್ರಿಯ ಅಂತ ಹೇಳ್ತಾರೆ. ಹಾಗೆ ಶನಿದೇವರಿಗೆ ಕೆಲಸ ಮಾಡಬೇಕು, ಶೂದ್ರ ಮಾಡುವಂತಹ ಕೆಲಸಗಳು ಅಂದ್ರ ಅತ್ಯಂತ ಕೆಳಮಟ್ಟಕ್ಕೆ ಇಳಿದು ಮಾಡುವಂತಹ ಕೆಲಸಗಳು. ನಾನು ದೊಡ್ಡವನು ಅನ್ನಬಾರ್ದಲ್ಲಿ. ಅಲ್ಲೇ ಏನಂತ ಹೇಳಿದ್ರೆ, ಕಸ ಬೆಳೆಯೋದ್ರ ಹಿಡ್ಕೊಂಡು, ಉಪಕರಣೆ ತೆಗೆಯೋದ್ರ ಹಿಡ್ಕೊಂಡು, ಮುಸರೆ ತೆಗೆಯೋದನ್ನ ಹಿಡ್ಕೊಂಡು, ಯಾವ ಯಾವ ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಧ್ಯದನೋ ಅದನ್ನೆಲ್ಲ ಮಾಡಬೇಕು. ಕೆಲವರು ಹೇಳ್ತಾರೆ ಶನಿ ದೋಷ ಇದೆ, ಶನಿ ಶಾಂತಿ ಮಾಡಬೇಕು ಅಂದ್ರೆ ಆಚಾರ್ಯಕ್ಕೆ ಕರೆದು 1,000, 2,000, 10,000 ಎಷ್ಟೋ ಒಂದು ತಮಗೆ ತಿಳಿದದ್ದನ್ನು ಕೊಟ್ಟು ಮಾಡ್ರಿ ಅಂತ ಹೇಳಿ ಹೋಗುದು. ಕೇವಲ ಹಣದಿಂದ ದೇವರು ಸಂತೃಪ್ತನಾಗುವುದಿಲ್ಲ ಅಂತ ಹೇಳಿ ಈ ಶನಿದೇವರಿಗೆ ಪ್ರೀತಿ ಆಗಿರ್ತಕ್ಕಂಥದ್ದನ್ನ ಮಾಡಬೇಕು. ಅಂದ್ರೆ ಶನಿ ಶಾಂತಿ ಮಾಡಿದ ಹಾಗೆ. ಅದೇ ರೀತಿ ಇನ್ನು ಗುರು ಕೂಡ ಬದಲಾಗ್ತಾ ಇದ್ದಾರೆ. ಮೇ 14ನೇ ತಾರೀಕಿಗೆ ಬೃಹಸ್ಪತ್ಯಾಚಾರ್ಯರು, ಬೃಹಸ್ಪತಿ ದೇವರು ವೃಷಭ ರಾಶಿಯಲ್ಲಿ ಈ ಸಾರಿ ವಿಶೇಷ ಇದೆ. ವೃಷಭ, ಮಿಥುನ ಮತ್ತು ಕರ್ಕ ಈ ಮೂರೂ ರಾಶಿಯಲ್ಲಿ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಸಂಚಾರ. ಪ್ರತಿ ವರ್ಷ ಏನಾಗ್ತಿತ್ತು, 2 ರಾಶಿ ಸಂಚಾರ. ಯಾವ ರಾಶಿಯಲ್ಲಿದ್ದ ಆ ರಾಶಿಯನ್ನು ಬಿಟ್ಟು ಮುಂದಿನ ರಾಶಿಗೆ ಹೋಗುವಂಥದ್ದು, ಅಂದ್ರೆ 2 ರಾಶಿ ಸಂಚಾರ. ಈ ಸಾರಿ 3 ರಾಶಿ ಸಂಚಾರ ಬರ್ತದೆ. ಮೇ 14ನೇ ತಾರೀಕಿಗೆ ಮೊದಲನೇದಾಗಿ ಮಿಥುನ ರಾಶಿಯನ್ನ ಪ್ರವೇಶ ಮಾಡ್ತಾರೆ. ಆನಂತರ ಕೇವಲ 5 ತಿಂಗಳಿನಲ್ಲಿ 5 ತಿಂಗಳು 14 ದಿನಕ್ಕೆ ಕರ್ಕ ರಾಶಿ ಪ್ರವೇಶ ಮಾಡ್ತಾರೆ. ವೃಷಭದಲ್ಲಿ ಸಂವತ್ಸರದ ಆರಂಭಕ್ಕೆ ಅಂದ್ರೆ ಏಪ್ರಿಲ್ 30, ಇವತ್ತು ಯುಗಾದಿ ಏನಿದೆ, ವೃಷಭದಲ್ಲಿದ್ದಾರೆ ಗುರುಗಳು. ಅದು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಮೇ 14ನೇ ತಾರೀಕು ಪ್ರವೇಶ. ಆ ನಂತರ 2ನೇದಾಗಿ ಅಕ್ಟೋಬರ್ 18ನೇ ತಾರೀಕಿಗೆ ಕರ್ಕ ರಾಶಿಗೆ ಪ್ರವೇಶ. ಆನಂತರ ಕರ್ಕ ರಾಶಿಯಿಂದ ಹೊರಳಿ ಮಿಥುನ ರಾಶಿಗೆ ಪ್ರವೇಶ. ಫಲಗಳು ಯಾವ ರೀತಿ? ಎಲ್ಲ 3 ರಾಶಿ ಸಂಚಾರ ಆದ್ರೆ ಗುರುಬಲ ಎಲ್ಲರಿಗೂ ಬರ್ತದೆ, ಎಲ್ಲರಿಗೂ ಹೋಗ್ತದೆ. ಹಿಂಗಾಗಿ ಯಾವುದನ್ನ ನಿರ್ಧಾರವಾಗಿ ನಾವು ನೋಡಬೇಕು ಅಂತ ಹೇಳಿ ಹೇಳಿದಾಗ, ಪ್ರಥಮ ಸಂಚಾರ ಏನಿದೆ ಅದಕ್ಕೆ ಬಹಳಷ್ಟು ಮಹತ್ವ ಇದೆ. ಅಂದ್ರೆ ಮಿಥುನ ರಾಶಿಯಲ್ಲೇ ಪ್ರಯಾಣ ಇರುವುದರಿಂದ, ಸಂಚಾರ ಗೋಚಾರ ಇರುವುದರಿಂದ ಮಿಥುನ ರಾಶಿಯ ಫಲಗಳನ್ನೇ ನಾವು ಚಿಂತನೆಯನ್ನು ಮಾಡಬೇಕು. ಮಿಥುನ ರಾಶಿಯಲ್ಲಿ ಗುರು ಸಂಚಾರ ಮಾಡ್ತಾ ಇರಬೇಕಾದ್ರೆ ಕುಂಭ, ಧನು, ತುಲಾ ಹಾಗೂ ಸಿಂಹ ರಾಶಿಯವರಿಗೆ ಪೂರ್ಣವಾಗಿ ಗುರುಬಲ ಇರ್ತದೆ. ಮೇಷ, ಮಕರ, ಕನ್ಯಾ ರಾಶಿಯವರಿಗೆ ಮಧ್ಯಮ ಗುರುಬಲ ಇರ್ತದೆ. ಮೀನ, ವೃಶ್ಚಿಕ ಮತ್ತು ಕರ್ಕ ರಾಶಿಯವರಿಗೆ ಗುರುಬಲ ಇರುವುದಿಲ್ಲ. ಈ ರಾಶಿಯವರು ಅಂದ್ರೆ ಗುರುಬಲ ಇರದೇ ಇರುವಂತಹ ರಾಶಿಯವರು ಬೃಹಸ್ಪತಿ ಶಾಂತಿಯನ್ನ ತಪ್ಪದೇ ಮಾಡಬೇಕು. ಬೃಹಸ್ಪತಿ ಶಾಂತಿ ಮಾಡುವುದರಿಂದ, ಅದೇ ಶಾಂತಿ ಯಾವ್ಯಾವ ದೇವತೆಗಳಿಗೆ ಯಾವುದು ಪ್ರೀತಿಯಾಗಿದೋ ಅದನ್ನು ಮಾಡುವುದು ಶಾಂತಿ. ಕೇವಲ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋಮ ಮಾಡಿದ್ರಲ್ಲ, ಅಥವಾ ಜಪ ಮಾಡ್ತೀವಿ ಅಂತ ಹೇಳಿ ಬರೀ ಜಪ ಮಾಡಿದ್ರಲ್ಲ ಅನ್ನೋದನ್ನ, ಬೃಹಸ್ಪತ್ಯಾಚಾರ್ಯರಿಗೆ ಯಾವುದು, ಗುರುವಿಗೆ ಯಾವುದು ಅತ್ಯಂತ ಶ್ರೇಷ್ಠ ಅಂತ ಹೇಳಿದ್ರೆ ಅಧ್ಯಯನ, ಶಾಸ್ತ್ರಾಧ್ಯಯನವನ್ನ ಮಾಡಬೇಕು, ಜಪವನ್ನ ಮಾಡಬೇಕು, ಪೂಜಾದಿ ಕರ್ಮಗಳನ್ನು ಮಾಡಬೇಕು. ಇವೆಲ್ಲ ಬೃಹಸ್ಪತಿ ಶಾಂತಿ ಕರ್ಮಗಳಲ್ಲಿ ಒಂದು. ಅದೇ ರೀತಿ ಪ್ರತ್ಯಕ್ಷ ದೇವತೆಗಳು ಗುರುಗಳನ್ನ ಕಂಡು ಅವರಲ್ಲಿ ಅನುಗ್ರಹವನ್ನ ಪಡಿಬೇಕು. ಕ್ಷೇತ್ರಾದಿಗಳಿಗೆ ದರ್ಶನವನ್ನು ಮಾಡಬೇಕು. ಮಾಡುವುದರಿಂದ ಬೃಹಸ್ಪತಿ ಶಾಂತಿ ಆಗ್ತದೆ. ಇನ್ನು ರಾಹುಕೇತು ಕೂಡ ಇದೇ ಸಂವತ್ಸರದಲ್ಲಿ ಮೇ 18ನೇ ತಾರೀಕಿಗೆ ಬದಲಾವಣೆ ಆಗ್ತಾ ಇದ್ದಾರೆ. ರಾಹು ಕುಂಭರಾಶಿಗೆ ಮತ್ತು ಕೇತು ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಅದರಿಂದಲೂ ಕೂಡ ಅನೇಕ ರೀತಿಯ ಬದಲಾವಣೆಗಳನ್ನ ನಾವು ಕಾಣಬಹುದಾಗಿದೆ. ನೋಡ್ರಿ, ಗ್ರಹಗಳ ಬದಲಾವಣೆ, 3 ಗ್ರಹಗಳು ಬದಲಾವಣೆ, ಬೃಹಸ್ಪತ್ಯಾಚಾರ್ಯರು ಅತಿಚಾರ ಯೋಗದಿಂದ ಬದಲಾವಣೆ. ಇದರಿಂದ ಫಲ ಏನು? ಟೋಟಲ್ ಆಗಿ ಒಂದು ಫಲ ಹೇಳ್ರಿ ಅಂದ್ರು ಒಬ್ರು. ನಾ ಹೇಳಿದೆ 3 ಕ್ಷೇತ್ರಗಳಲ್ಲಿ ಕುಂಭ ಪ್ರವೇಶ ಆಗ್ತದೆ. ನರ್ಮದಾ, ಸರಸ್ವತಿ ಹಾಗೂ ಯಮುನಾ ನದಿಗಳಲ್ಲಿ ಕುಂಭ ಈ ರಾಶಿಗಳಲ್ಲಿ ಇದ್ದಾಗ, ಬೃಹಸ್ಪತ್ಯಾಚಾರ್ಯ ಅಂದ್ರೆ ಗುರು ಒಂದೊಂದು ರಾಶಿಗೆ ಸಂಚಾರ ಮಾಡಿದಾಗ ಒಂದೊಂದು ನದಿಯಲ್ಲಿ ಗಂಗಾದಿ ತೀರ್ಥ ಕ್ಷೇತ್ರಗಳಿರ್ತಾವಂತ. ಆ ಕ್ಷೇತ್ರಕ್ಕೆ ಹೋಗಿ ಸ್ನಾನಾದಿಗಳನ್ನ ಮಾಡಿದ್ರೆ ಅನೇಕ ಫಲಗಳು, ಕೋಟಿ ಕೋಟಿ ಫಲಗಳು ಪ್ರಾಪ್ತಿ ಆಗ್ತದೆ ಅಂತ ಹೇಳಿ ತಿಳಿಸಬಹುದು. ಇನ್ನು ಇಂತಹ ಮಹತ್ ಫಲಗಳು
ಎಲ್ಲವನ್ನು ಮಾಡುವಂತಹ ಅವಕಾಶವನ್ನ ದೇವರು ನಮಗೆ ಕೊಡಲಿ ಅಂಥೇಳಿ ದೇವರಲ್ಲಿ ಗುರುಗಳಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಇನ್ನು 2 ಗ್ರಹಣಗಳು ಬರ್ತವೆ ಈ ಸಂವತ್ಸರದಲ್ಲಿ. 2 ಗ್ರಹಣಗಳು. ಒಂದು ಅನಂತನ ಹುಣ್ಣಿಮೆ, ಭಾದ್ರಪದ ಶುಕ್ಲ ಪೌರ್ಣಿಮೆಯ ದಿನ. ಅವತ್ತಿನ ದಿವಸ ಒಳ್ಳೆ ಗ್ರಹಣ ಇದೆ. 3 ತಾಸು 30 ನಿಮಿಷದ ಪೂರ್ಣ ಅವಧಿ ಇರುತ್ತೆ. ಈ ಗ್ರಹಣ ಏನಿದೆ ರಾತ್ರಿ 9:56 ಅಂದ್ರೆ ರಾತ್ರಿ 10 ಗಂಟೆಗೆ ಪ್ರಾರಂಭ ಆಗ್ತದೆ. ಮೋಕ್ಷ ಮಧ್ಯರಾತ್ರಿ 1:00 ಆಗ್ತದೆ. ಆ ವೇದ ಕಾಲಗಳನ್ನ ಬೇರೆ ಬೇರೆ ಪಂಚಾಂಗಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಕೊಟ್ಟಿದ್ದಾರೆ. ಕೆಲವರು ಊಟಕ್ಕೆ ಅಥವಾ ಪೂಜೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಖಗ್ರಾಸ್ ಚಂದ್ರ ಗ್ರಹಣ 2ನೇ ಪ್ರಹರದಲ್ಲಿ ಆಗುವುದರಿಂದ ಬೆಳಗ್ಗೆ 12:16 ವೇದ ಕಾಲ ಅಂತೇಳಿ ನಾವು ನಮ್ಮ ಸಾಕ್ಷಿ ಪಂಚಾಂಗದ ಪ್ರಕಾರ ಚಿಂತನೆಯನ್ನು ಮಾಡಿದ್ದೀವಿ. ಆ ವೇದ ಕಾಲ ಪೂರ್ವದಲ್ಲಿಯೂ ಸಹಿತ ಬೇರೆ ಬೇರೆ ಮಹತ್ವದ ಕಾರ್ಯಗಳನ್ನು ಮಾಡಬಹುದು ಅಂತೇಳಿ ಚಿಂತನೆಯನ್ನು ಮಾಡಬಹುದು. ಮತ್ತು ಶಾಸ್ತ್ರಾರ್ಥ ನಿರ್ಣಯವನ್ನು ಮಾಡಿಕೊಂಡು ಶ್ರಾದ್ದಾದಿಗಳನ್ನ ಆಚರಿಸಬೇಕಾದ್ರೆ, ಕ್ಷೇತ್ರ ವಿಧಿಗಳನ್ನ ಮಾಡಬೇಕಾದ್ರೆ, ಮಹತ್ವದ ಕಾರ್ಯಗಳನ್ನ ಮಾಡಬೇಕಾದ್ರೆ, ವೃತಗಳನ್ನ ಆಚರಿಸಬೇಕಾದ್ರೆ ಇನ್ನಷ್ಟು ಚಿಂತನೆಯನ್ನ ಮಾಡಬೇಕು ಅಂತ ಹೇಳಿ ತಿಳಿಸ್ತಾ ಇದ್ವಿ. ಇನ್ನೊಂದು ಗ್ರಹಣ ಅಂತ ಹೇಳಿದ್ರೆ ಫಾಲ್ಗುಣ ಮಾಸದಲ್ಲಿ ಬರ್ತದೆ. 2026 ಮಾರ್ಚ್ 3ನೇ ತಾರೀಕಿಗೆ. ಅದು ಅತ್ಯಂತ ಅಲ್ಪ ಪ್ರಮಾಣದ ಗ್ರಹಣ, 13 ನಿಮಿಷ ಮಾತ್ರ ಕಾಣಿಸ್ತದೆ. ಆಚರಣೆ ಮಾಡಬೇಕೋ ಮಾಡಬಾರ್ದು ಅಂತೇಳಿ ಅನೇಕ ಕಡೆ ಚಿಂತನೆ ನಡೀತಾ ಇತ್ತು. ಆದ್ರೆ ಒಂದು ನಿಯಮ ಅಂತ ಹೇಳಿದ್ರೆ ಅದು ಗ್ರಸ್ತೋದಿತ ಕೇತುಗ್ರಸ್ತ ಗ್ರಸ್ತೋದಿತ ಚಂದ್ರಗ್ರಹಣ. ಗ್ರಸ್ತನಾಗಿ ಉದಯನಾಗುವಂತಹ ಸೂರ್ಯಾಸ್ತ ಕಾಲಕ್ಕೆ ಗ್ರಸ್ತನಾಗಿ ಪಶ್ಚಿಮ ದಿಕ್ಕಿನಲ್ಲಿ ಗ್ರಸ್ತನಾಗಿ ಉದಯನಾಗುವಂತಹ ಚಂದ್ರ ಕಾಣಿಸ್ತಾನೆ. ಅದರಿಂದ ದರ್ಶನ ಆದ್ರೆ ಎಲ್ಲ ನಿಯಮಗಳನ್ನು ಪಾಲಿಸಬೇಕು, ಆಚರಣೆಯನ್ನ ಮಾಡಬೇಕು ಅಂತ ಹೇಳಿ ನಿಯಮ ಇದೆ. ಮೋಕ್ಷಾನಂತರದಲ್ಲಿ ಇನ್ನುಳಿದ ಕಾರ್ಯಗಳನ್ನ ಮಾಡಬಹುದು. ರಾತ್ರಿ ಅಂದ್ರೆ ಸಾಯಂಕಾಲ 6:46 47 ಈ ಸಂದರ್ಭದಲ್ಲಿ ಅಂದ್ರೆ ಆಯಾ ಊರಿನ ಚಂದ್ರೋದಯ ಕಾಲ, ಸೂರ್ಯಾಸ್ತ ಮತ್ತು ಚಂದ್ರೋದಯ ಕಾಲಗಳಲ್ಲಿ 1 ನಿಮಿಷದಷ್ಟು ವ್ಯತ್ಯಾಸ ಬರಬಹುದು, 1-2 ನಿಮಿಷದ್ದು. ಚಂದ್ರೋದಯ ಕಾಲ ಯಾವಾಗ ಪ್ರಾರಂಭ ಆಗ್ತದೋ ಅಲ್ಲಿಂದ 13 ನಿಮಿಷದವರೆಗೂ ಬೇರೆ ಬೇರೆ ಪ್ರದೇಶದಲ್ಲಿ ಕಾಣಿಸಬಹುದು. ಅದಕ್ಕೂ 6:47ಕ್ಕಿಂತ ಜಾಸ್ತಿ ತಡವಾಗಿ ಯಾವ್ಯಾವ ಪ್ರದೇಶದಲ್ಲಿ ಸೂರ್ಯಾಸ್ತ ಆಗ್ತದೋ ಅವರಿಗೆ ಕಾಣಿಸುವಂತ ಸಾಧ್ಯತೆಗಳಿಲ್ಲ. ಅಲ್ಲೇ ಮಾತ್ರ ಆಚರಣೆ ಮಾಡ್ಲಿಕ್ಕೆ ಬರುವುದಿಲ್ಲ. ಬಹುತೇಕ ನಮ್ಮ ಭಾಗದ ಎಲ್ಲಾ ಪ್ರದೇಶಗಳಲ್ಲೂ ಅಷ್ಟರ ಒಳಗಾಗಿ ಸೂರ್ಯಾಸ್ತ ಇದೆ. 6:28ಕ್ಕೆ ಬಿಜಾಪುರ ಸೂರ್ಯಾಸ್ತ ಇದೆ. ಚಂದ್ರೋದಯ 6:34 ಅವತ್ತಿನ ದಿವಸ. ಈ ರೀತಿಯಾಗಿ ನಾವು ಬೇರೆ ಬೇರೆ ಪ್ರದೇಶಗಳಲ್ಲಿ ಇದೆ ಆಚರಣೆಯನ್ನು ಮಾಡಬೇಕಾಗ್ತದೆ ಅಂತ ಹೇಳಿ ನಮ್ಮ ಒಂದು ವಿಚಾರ. ಮತ್ತೆ ಆಯಾ ಸಂದರ್ಭದಲ್ಲಿ ಅನೇಕ ಬದಲಾವಣೆಗಳು ಮತ್ತು ವೇದಾದಿ ನಿಯಮಗಳನ್ನ ಗುರುಗಳು ತಿಳಿಸಬಹುದು. ತಿಳಿಸಿದ ಹಾಗೆ ನಾವೆಲ್ಲ ಆಚರಿಸೋಣ ಅಂತ ಹೇಳಿ. ಆದ್ರೆ 2 ಗ್ರಹಣಗಳು ಕಾಣಿಸ್ತದೆ, 2 ಗ್ರಹಣಗಳ ಆಚರಣೆ ಇದೆ. 2 ಗ್ರಹಣಗಳಲ್ಲಿ ಶಾಂತಿ ದಾನಾದಿಗಳನ್ನ ಸ್ನಾನಾದಿಗಳನ್ನ ಮಾಡಬೇಕಾಗ್ತದೆ ಅಂತ ಹೇಳಿ ತಿಳಿಸ್ತೀನಿ. ಇನ್ನೂ ಒಂದು ಎಲ್ಲರೂ ಕಾಯ್ತಾ ಇರ್ತಕ್ಕಂಥದ್ದು, ಎಲ್ಲರೂ ಕೇಳುವಂಥದ್ದು ಏನಂತ ಹೇಳಿದ್ರೆ ರಾಶಿ ಫಲ. ದಯವಿಟ್ಟು ರಾಶಿ ಫಲಗಳನ್ನ ಅತ್ಯಂತ ಅಲ್ಪವಾಗಿ ಕಡಿಮೆ ಪ್ರಮಾಣದಲ್ಲಿ ಸಂಕ್ಷಿಪ್ತವಾಗಿ ಹೇಳುವ ಪ್ರಯತ್ನ ಮಾಡ್ತೇನೆ. ಮೇಷರಾಶಿಯವರಿಗೆ ಈ ವರ್ಷದ ಆರಂಭದಲ್ಲಿ ಧನಭಾವದಲ್ಲಿ ಅಂದ್ರೆ 2ನೇ ಮನೆಯಲ್ಲಿ ಇರ್ತಕ್ಕಂಥ ಗುರು ಮೇ ತಿಂಗಳಿನಲ್ಲಿ 3ಯ ಭಾವಕ್ಕೆ ಬರ್ತಾರೆ. 3ನೇ ಗುರು ಬಹಳ ಉತ್ತಮ ಅಂತ ಹೇಳ್ತಾರೆ, ಗುರುಬಲ ಇರ್ತದೆ, ಬಹಳ ಉತ್ತಮ ಅಂತ ಹೇಳ್ತಾರೆ. ಈ ಬೃಹಸ್ಪತಿ ಬರುವುದರಿಂದ ಬೃಹಸ್ಪತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಷೇತ್ರಗಳು, ಶಿಕ್ಷಣ ಇತ್ಯಾದಿ ಕ್ಷೇತ್ರಗಳು, ಈ ಸಾಹಿತ್ಯ ಎಲ್ಲ ವಿಷಯಗಳಲ್ಲಿ ಅವರಿಗೆ ಅನುಕೂಲ ಆಗ್ತದೆ. 12ನೇ ಭಾವದ ಶನಿದೋಷ ಇರುವುದರಿಂದ ಹೊಸ ಕೆಲಸವನ್ನು ಒಪ್ಪಿಕೊಳ್ಳುವ ಮೊದಲು ಮೇಷರಾಶಿಯವರು ವಿಚಾರ ಮಾಡಬೇಕು. ವ್ಯಯಭಾವಕ್ಕೆ ಶನಿದೇವರು ಬಂದಿದ್ದಾರೆ, ಆದ್ರಿಂದ 7.5 ನಡೀತಾ ಇದೆ. ಅದನ್ನ ವಿಚಾರ ಮಾಡಿ ಕೆಲಸಗಳನ್ನ ಮಾಡ್ರಿ ಅಂತ ಹೇಳ್ಬೋದು. 11ನೇ ರಾಹು ಮತ್ತು 5ನೇ ಕೇತು ಬಹಳ ಉತ್ತಮವಾಗಿದ್ದಾರೆ. ಮೇಷರಾಶಿಗೆ ರಾಹು ಕೇತು ಉತ್ತಮರಾಗಿದ್ದಾರೆ. ಆದ್ರೆ 7.5 ಇದೆ. ಸ್ವಲ್ಪ ತೀಕ್ಷ್ಣವಾಗಿ ಚಿಂತನೆಯನ್ನ ಮಾಡಿ ಶಾಂತಾದಿ ಕರ್ಮಗಳನ್ನು ಮಾಡಿ ಮಹತ್ವದ ಕಾರ್ಯವನ್ನ ಮಾಡಬೇಕು. ಇನ್ನು ವೃಷಭ ರಾಶಿಯವರಿಗೆ ಜನ್ಮಸ್ಥ ಅಂದ್ರೆ ರಾಶಿಯಲ್ಲೇ ಇರ್ತಕ್ಕಂಥ ಗುರು ಮೇ ತಿಂಗಳಿನಲ್ಲಿ ಧನಭಾವಕ್ಕೆ ಅಂದ್ರೆ 2ಯ ಭಾವಕ್ಕೆ ಬರ್ತಾನೆ. ಇದಕ್ಕೆ
ಧನಭಾವದಲ್ಲೇ ಬಂದಾಗ ಗುರುಬಲನೂ ಒಳ್ಳೆಯದಾಗಿರ್ತದೆ, ಧನಭಾವ ಆಗಿದ್ರಿಂದ ಧನವೂ ಚೆನ್ನಾಗಿರ್ತದೆ, ಶಕ್ತಿ ಮತ್ತು ಯುಕ್ತಿ ಎರಡೂ ಸೇರ್ತದೆ, ಇವರಿಗೆ ಒಳ್ಳೆಯದಾಗ್ತದೆ ಅಂತೇಳಿ ಹೇಳ್ಬೋದು. ಶನಿದೇವರು 11ನೇ ಭಾವ, ಅತ್ಯಂತ ಶ್ರೇಷ್ಠ ಒಳ್ಳೆಯ ಫಲಗಳನ್ನ ವಿಚಾರ ಮಾಡುವಂತಹ ರಾಶಿ ಯಾವುದಾದ್ರೂ ಇದ್ರೆ ಅದು ಈ ಬಾರಿ ಈ ಸಂವತ್ಸರದಲ್ಲಿ ವೃಷಭ ರಾಶಿ. 10ನೆಯ ರಾಹು ಮತ್ತು 4ನೇ ಕೇತು ಇದ್ದಾರೆ. ಉದ್ಯೋಗದಲ್ಲಿ ಸ್ವಲ್ಪ ಅಡೆತಡೆಗಳು ಬರಬಹುದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಹು ಮತ್ತು ಕೇತು ಶಾಂತಿಯನ್ನ ರಾಹು ಶಾಂತಿಯನ್ನ ತಪ್ಪದೆ ಮಾಡ್ರಿ ಅಂತೇಳಿ ತಿಳಿಸ್ಬೋದು. ಇನ್ನು ಮಿಥುನ ರಾಶಿಯವರಿಗೆ ಸಂವತ್ಸರದ ಆರಂಭದಲ್ಲಿ ಅಂದ್ರ ಸದ್ಯಕ್ಕೆ ವ್ಯಯಭಾವದಲ್ಲಿ ಇರ್ತಕ್ಕಂಥ ಗುರು ಮೇ 14ನೇ ತಾರೀಕಿಗೆ ಜನ್ಮಸ್ಥನಾಗಿ ಅಂದ್ರೆ ಸ್ವಂತ ರಾಶಿ ಮಿಥುನ ರಾಶಿಗೆ ಬರುವುದರಿಂದಾಗಿ ಬಹಳ ಮಧ್ಯಮ ಫಲ ಇವರಿಗೆ ಸಿಗ್ತದೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ಮಾಡಬೇಕು ಅಂತ ಹೇಳಬೇಕು. ಅದೇ ರೀತಿ ಉದ್ಯೋಗ ಭಾವದಲ್ಲಿ ಇರ್ತಕ್ಕಂಥ ಅಂದ್ರೆ ದಶಮ ಸ್ಥಾನದಲ್ಲಿ ಇರ್ತಕ್ಕಂಥ ಶನೈಶ್ಚರ ಮುಂದೆ ಗೋಚಾರ ಇರುವುದರಿಂದಾಗಿ ವ್ಯವಹಾರಿಕ ಬಾಂಧವ್ಯ ವೃದ್ಧಿ ಆಗ್ತದೆ. ಒಳ್ಳೆ ಉದ್ಯೋಗವನ್ನ ಕೆಲಸವನ್ನ ತಗೊಳ್ತಾನಂತೆ ಶನಿದೇವರು. 10ನೇ ಮನೆ ಅಂತ ಹೇಳಿದ್ರೆ ಅದು ಉದ್ಯೋಗ ಭಾವ. ಅಲ್ಲಿ ಕೆಲಸವನ್ನ ಪ್ರಯತ್ನಪೂರ್ವಕವಾಗಿ ತಾವು ಮಾಡದೇ ಇದ್ರೆ ಮಾಡಿಸ್ತಾನಂತೆ. ಒತ್ತಾಯಪೂರ್ವಕವಾಗಿ ಕೆಲಸವನ್ನ ಮಾಡಿಸುವಂತಹ ಇವರಿಗೆ ಒಂದು ಫಲ ಇದೆ. ನಾವು 9 ಮತ್ತು 3ನೇ ರಾಹುಕೇತು ಇರೋದ್ರಿಂದ ರಾಹುಕೇತು ಬಹಳ ಒಳ್ಳೆಯ ಸ್ಥಾನದಲ್ಲಿದ್ದಾರೆ. ಇವರಿಗೆ ಉತ್ತಮವಾಗಿರ್ತಕ್ಕಂಥ ಫಲಗಳಿವೆ. ಈ ಸಂವತ್ಸರದಲ್ಲಿ ಅನೇಕ ರೀತಿಯ ಮಂಗಲ ಕಾರ್ಯಗಳು ಇವರ ಮನೆಯಲ್ಲಿ ನಡೀತದೆ ಅಂತ ಹೇಳಿ ಹೇಳ್ಬೋದು. ಮಂಗಲ ಕಾರ್ಯಗಳನ್ನ ಅಪೇಕ್ಷಿಸಬಹುದು ಅಂತ. ಇನ್ನು ಕರ್ಕ ರಾಶಿಯವರಿಗೆ ಏಕಾದಶ ಸ್ಥಾನದಲ್ಲಿ ಗುರು ಇರುವಂತಹವನು ಮೇ ತಿಂಗಳಿನಲ್ಲಿ ಹಾನಿಕಾರಕವಾಗಿರ್ತಕ್ಕಂತಹ ಸ್ಥಾನಕ್ಕೆ ಬರುವುದರಿಂದ ಗುರುಬಲ ಅಂದ್ರ ಕರ್ಕ ರಾಶಿ ಅಂದ್ರೆ 12ನೇ ಮನೆ ಆಗ್ತದೆ. ಅಲ್ಲಿ ಬರುವುದರಿಂದಾಗಿ ಅನೇಕ ರೀತಿಯ ತೊಂದರೆಗಳು ಇವರಿಗೆ ಕಾಣಿಸಬಹುದು ಅಂತ ಹೇಳ್ತಾರೆ. ಅಂದ್ರೆ ಗುರುಬಲ ಕಡಿಮೆ ಇರ್ತದೆ. ಪ್ರಯತ್ನ ಪೂರ್ವಕವಾಗಿ ಮಂಗಲ ಕಾರ್ಯಗಳನ್ನು ಮಾಡಬೇಕಾದ್ರೆ ಬೃಹಸ್ಪತಿ ಶಾಂತಿಯನ್ನ ಮಾಡಿಸೋದು ಉತ್ತಮ ಅಂತ ಹೇಳಿ ಹೇಳ್ಬೋದು. ನವಮದ ಶನಿ ಸಂಚಾರ ಇದೆ. ಭಾಗ್ಯದಲ್ಲಿ ಶನಿದೇವರಿದ್ದಾರೆ. ಅಂದ್ರೆ ಅನೇಕ ರೀತಿಯ ಭಾಗ್ಯಗಳು ಇವರಿಗೆ ಕೂಡಿ ನೋಡ್ರಿ. ತ್ರಿಕ್ ರಾಶಿಗಳಲ್ಲಿ ದುಷ್ಟ ಗ್ರಹಗಳಿದ್ದಾಗ ಅಥವಾ ಒಳ್ಳೆ ಶುಭ ಸ್ಥಾನದಲ್ಲಿ ದುಷ್ಟ ಗ್ರಹಗಳು ಬಂದಾಗ ಸೌಮ್ಯರಾಗ್ತಾರೆ ಅಂತ ಹೇಳ್ತಾರೆ. ಭಾಗ್ಯದಲ್ಲಿ ಶನಿದೇವರು ಬಂದಾಗ ಧರ್ಮ ಕಾರ್ಯಗಳು ಜಾಸ್ತಿ ಆಗ್ತವೆ. ಒಳ್ಳೆಯ ಧರ್ಮ ಕಾರ್ಯಗಳನ್ನು ಇವರು ಮಾಡ್ತಾರೆ. ಅದ್ರ ಎಲ್ಲ ಫಲಗಳು ಇವರಿಗೆ ಸಿಗ್ತದೆ ಅಂತ ಹೇಳ್ಬೋದು. ಇವರಿಗೆ ಒಂದು ಅಷ್ಟಮ ರಾಹು ಇರುವುದರಿಂದ ಪ್ರಯಾಣ ಕಾಲದಲ್ಲಿ ಒಂಚೂರು ಕಾಳಜಿಯನ್ನು ವಹಿಸಬೇಕು. ದೂರ ಪ್ರಯಾಣ ಆದಷ್ಟು ಕಡಿಮೆ ಮಾಡ್ರಿ. ಅತಿಯಾದ ಪ್ರಯಾಣ ಬೇಡ ಅನ್ನೋದನ್ನ ತಿಳಿಸಬಹುದು. ಈ ರಾಶಿಯವರಿಗೆ ಒಳ್ಳೆಯ ಫಲಗಳು ಬೃಹಸ್ಪತಿಯಿಂದ ದೊರಕಲಿದೆ ಅಂತ ಹೇಳಿ ನಾವು ಹೇಳ್ಬೋದು. ಶನಿದೇವರು ಕೂಡ ಬಹಳ ಉತ್ತಮ ಸ್ಥಾನದಲ್ಲಿದ್ದಾರೆ. ಅದೇ ರೀತಿ ಸಿಂಹ ರಾಶಿಯವರಿಗೆ ಉದ್ಯೋಗ ಸ್ಥಾನದಲ್ಲಿ ಇರ್ತಕ್ಕಂಥ ಅಂದ್ರೆ ದಶಮ ಸ್ಥಾನದಲ್ಲಿ ಇರ್ತಕ್ಕಂಥ ಗುರು ಮೇ ತಿಂಗಳಿನಲ್ಲಿ ಏಕಾದಶ ಸ್ಥಾನಕ್ಕೆ ನೋಡ್ರಿ ಶುಭ ಏಕಾದಶ ಸ್ಥಾನ ಫಲ ಸಿದ್ಧಾರ್ಥಂ ಅಂತೇಳಿ ನಿತ್ಯದಲ್ಲಿ ಮಾಡ್ತಾ ಇರ್ತಕ್ಕಂಥ ಹೋಮ ಹವನ ಇತ್ಯಾದಿ ಫಲಗಳನ್ನು ನಾವು ಕೇಳ್ಕೊಳ್ತೀವಿ. ಅಂತಹ ಸ್ಥಾನದಲ್ಲಿ ಬೃಹಸ್ಪತ್ಯಾಚಾರ ಬಂದಿರೋದ್ರಿಂದ ಅನೇಕ ಮಂಗಲ ಕಾರ್ಯಗಳು ನಡೀತವೆ. ಮಾಡುವಂತಹ ವ್ಯವಹಾರಗಳು ಉದ್ಯೋಗಗಳು ಒಳ್ಳೆಯ ಫಲಗಳನ್ನು ಕೊಡ್ತವೆ ಅಂತ ಹೇಳಿ ಈ ಗೌರವಗಳನ್ನು ತಂದು ಕೊಡ್ತದೆ. ಏಕಾದಶ ಭಾವದಾಗಿದ್ದಾಗ ಬೃಹಸ್ಪತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಷಯಗಳಲ್ಲಿ, ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಷಯಗಳಲ್ಲಿ ಈ ಈ ಆಯಾ ಕೆಲಸದಿಂದ ಆಯಾ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೋ ಅವ್ರಿಗೆಲ್ಲ ಅನೇಕ ಗೌರವಗಳು ಪ್ರಾಪ್ತಿಯಾಗ್ತವೆ. ಅಷ್ಟಮ ಶನಿ ದೋಷ ಇರುವುದರಿಂದ ಅಷ್ಟಮದಲ್ಲಿ ಶನಿ ಇದ್ದಾಗ ಸ್ಥಾನ ಬದಲಾವಣೆ ಆಗ್ತದೆ ಅಂತ ಹೇಳ್ತಾರೆ. ಸ್ಥಾನ ಬದಲಾವಣೆ ಆಗ್ತಂದ್ರೆ ಒಳ್ಳೆಯ ಸ್ಥಾನ ಸಿಗಬೇಕು ಅಂತ ಹೇಳಿದ್ರೆ ಒಳ್ಳೆಯ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಶನಿದೇವರಲ್ಲಿ ಶಾಂತಿಯನ್ನ ಮಾಡಬೇಕು. ಅದೇ ರೀತಿಯಾಗಿ ಶನಿದೇವರ ಅನುಗ್ರಹ ಆಗಿದೆ, ಗ್ರಹಗಳ ಅನುಕೂಲತೆ ಆಗಿದೆ ಅಂದ್ರೆ ಏನರ್ಥ? ಮನೆಯನ್ನ ಬದಲಾವಣೆ ಮಾಡ್ಬೋದು. ಆದ್ರೆ ಆ ಬದಲಾವಣೆ ಮಾಡುವಂತ ಮನೆ ಸ್ವಂತ ಮನೆಗೆ ಹೋಗುವಂಥದ್ದು ಅಥವಾ ಇದಕ್ಕಿಂತ ಇದ್ದಂತಹ ಸ್ಥಾನಕ್ಕಿಂತಲೂ ಪ್ರಮೋಷನ್ ಆಗಿ ಟ್ರಾನ್ಸ್ಫರ್ ಆಗುವಂಥದ್ದು, ಒಳ್ಳೆಯ ಸ್ಥಾನವನ್ನ ಇರುವಂಥದ್ದು ಈ ಎಲ್ಲ ಶನಿದೇವರಿಂದಲೂ ದೊರಕಬಹುದು. ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು. ಅಷ್ಟಮ ಶನಿದೋಷ ಅಂತೇಳಿ ಕೇವಲ ಅಪಾರ್ಥಗಳನ್ನ ಮಾಡಿ ಬೇರೆ ಬೇರೆ ನೆಗೆಟಿವ್ ಆಲೋಚನೆಗಳನ್ನ ವಿಪರೀತ ಆಲೋಚನೆಗಳನ್ನ ಮಾಡುವ ಬದಲಾಗಿ ನರಸಿಂಹದೇವರ ಪ್ರಾರ್ಥನೆಯನ್ನ, ಶನೇಶ್ವರ ದೇವರ ಪ್ರಾರ್ಥನೆಯನ್ನ, ಹನುಮನ್ ದೇವರ ಪ್ರಾರ್ಥನೆಯನ್ನ ಮಾಡಿದಲ್ಲಿ ಅಷ್ಟಮ ಶನಿ ದೋಷ
ಪರಿಹಾರ ಆಗ್ತದೆ. ಇನ್ನು ಕನ್ಯಾ ರಾಶಿಯವರಿಗೆ ನವಮದಲ್ಲಿ ಇರ್ತಕ್ಕಂಥ ಗುರು ಪಿತೃಸ್ಥಾನಕ್ಕೆ ಅಂದ್ರೆ ಉದ್ಯೋಗ ಸ್ಥಾನಕ್ಕೆ ಗುರು ಬರ್ತಾ ಇದ್ದಾನೆ. ಅಂದ್ರೆ ಒಳ್ಳೆಯ ಸ್ಥಿತಿಯನ್ನ ಇವರು ಹೊಂದ್ತಾರೆ, ಅಧಿಕಾರವನ್ನು ಹೊಂದ್ತಾರೆ, ಅಧಿಕಾರಗಳು ಸಿಗುವಂತಹ ಸ್ಥಾನಗಳಿಗೆ ಇವರು ಬರ್ತಾರೆ. ಸ್ಥಾನ ಗೌರವಗಳು ಜಾಸ್ತಿ ಆಗ್ತದೆ. ಆಯಾ ಸ್ಥಾನಗಳು ಇರ್ತವೆ, ಬೇರೆ ಬೇರೆ ಅವೆಲ್ಲ ಅಧಿಕಾರ ಸ್ಥಾನಗಳು ಅಂತೇಳಿ. ಒಂದು ಹೆಣ್ಣು ಮಗುವಿಗೆ ಮದುವೆ ಆದ್ರೆ ಅದು ಒಂದು ಸ್ಥಾನ ಗೌರವ ಜಾಸ್ತಿ ಆಯ್ತಂತ, ಅದೇ ಗೃಹಸ್ಥನ ಆಗ್ತಾನೆ. ಒಬ್ಬ ಬ್ರಹ್ಮಚಾರಿ ಒಬ್ಬ ವರ ಆತನಿಗೆ ಮದುವೆ ಆದ್ರೆ ಆತನ ಸ್ಥಾನ ಗೌರವ ಜಾಸ್ತಿ ಆಗ್ತದೆ, ಗೃಹಸ್ಥನ ಆಗ್ತಾನೆ. ಅದೇ ರೀತಿಯಾಗಿ ಉದ್ಯೋಗ ಸ್ಥಾನದಲ್ಲಿಯೂ ಸಹಿತ ಬೇರೆ ಬೇರೆ ಪ್ರಮೋಷನ್ಸ್ ಅನ್ನ ಕಾಣಬಹುದು. ಈ ರೀತಿಯಾಗಿ ನಾವು ಕನ್ಯಾ ರಾಶಿಯವರಲ್ಲಿ ಚಿಂತನೆ ಮಾಡಬಹುದು. ಸಪ್ತಮದಲ್ಲಿ ಶನಿ ಗೋಚಾರ ಇರುವುದರಿಂದ ಬಂಧು ವರ್ಗದಲ್ಲಿ ಸ್ವಲ್ಪ ತಮ್ಮ ಬಳಗದಲ್ಲಿ, ಬಂಧುಗಳಲ್ಲಿ, ಮನೆಯಲ್ಲಿ, ಕುಟುಂಬದಲ್ಲಿ ಅನೇಕ ರೀತಿಯ ತೊಂದರೆಗಳು, ಸಣ್ಣ ಸಣ್ಣ ಕಿರಿಕಿರಿಗಳು ಆಗುವಂತ ಸಾಧ್ಯತೆ ಇರ್ತದೆ. ಅಂತಹದ್ದು ಕಂಡು ಬಂದಾಗ ಶನಿದೇವರು ನಮಗೆ ಅನುಕೂಲ ಇಲ್ಲ ಅಂತ ತಿಳಿದು ಯೋಗ್ಯವಾದ ಸರಿಯಾದ ಪರಿಹಾರ ಉಪಾಯಗಳನ್ನು ಮಾಡಬೇಕು. ನಾವು ಆಗಲೇ ಹೇಳಿದೆ, ಬಹಳಷ್ಟು ಸಂದರ್ಭದಲ್ಲಿ ಹೇಳ್ತಾನೆ ಇರ್ತೀನಿ, ಶನಿದೇವರ ಮಂತ್ರ ಜಪವನ್ನ ಮಾಡುವುದು ಅಷ್ಟೇ ಅಲ್ಲ, ಬರೀಬೇಕು. ಸಾಧ್ಯವಾದಷ್ಟು ದೈಹಿಕವಾದ ಶ್ರಮವನ್ನ ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿ. ಇದೇ ರೀತಿಯಾಗಿ ಇನ್ನು ತುಲಾರಾಶಿಯವರಿಗೆ ಆರಂಭದಲ್ಲಿ ಅಷ್ಟಮ ಸ್ಥಾನದಲ್ಲಿ ನೋಡಿ, ಇದುವರೆಗೂ ಅಷ್ಟಮ ಸ್ಥಾನದಲ್ಲಿ ಇದ್ದಂತಹ ಶನಿದೇವರು ಇವತ್ತಿಗೆ ಆ ಅಷ್ಟಮ ಶನಿ ದೋಷ ಪರಿಹಾರ ಆಯಿತು. ಭಾಗ್ಯ ಸ್ಥಾನಕ್ಕೆ ಅಂದ್ರೆ ನವಮ ಸ್ಥಾನಕ್ಕೆ, ನವಮೇತು ಲಕ್ಷ್ಮೀಕಾರಕ, ಬಹಳಷ್ಟು ಒಳ್ಳೆಯ ಫಲಗಳು, ಬಾಕಿ ಉಳಿದಂತ ಹಣ ವ್ಯವಹಾರ, ಕೋರ್ಟ್ ವ್ಯವಹಾರ ಇವೆಲ್ಲ ಇವಾಗಿನ ಸಂದರ್ಭದಲ್ಲಿ ಸರಿ ಆಗುತ್ತದೆ ಅಂತ ಹೇಳಿ ನಾವು ಚಿಂತನೆಯನ್ನು ಮಾಡಬಹುದು. ಅದೇ ರೀತಿ ಈ ಸಂವತ್ಸರದಲ್ಲಿ ಪಂಚಮ ಶನಿ ಕಾಟ, ಅಷ್ಟಮದ ಗುರು ಗುರು ನವಮಕ್ಕೆ ಬರ್ತಾರೆ. ಪಂಚಮದಲ್ಲಿದ್ದಂತಹ ಶನಿದೇವರು ಪೂರ್ಣವಾಗಿ ಮುಕ್ತಾಯವಾಗಿ ಶತ್ರು ಸ್ಥಾನಕ್ಕೆ ಅಂದ್ರೆ 6ನೇ ಮನೆಗೆ ಬರ್ತಾರೆ. ಗುರು ಅಷ್ಟಮದಿಂದ ನವಮಕ್ಕೆ, ಶನಿ ಪಂಚಮದಿಂದ 6ನೇ ಮನೆಗೆ. 6ನೇ ಮನೆಯಲ್ಲಿ ಶನಿದೇವರು ಬಂದಾಗ ಒಳ್ಳೆಯ ಫಲಗಳು ಇವರಿಗೆ ಪ್ರಾಪ್ತಿಯಾಗ್ತದೆ. ಈ ಸಂದರ್ಭವನ್ನ ಶತ್ರುಗಳು ತಾವಾಗಿಯೇ ನಾಶ ಹೊಂದ್ತಾರೆ ಅಂತ ಹೇಳಿ ಹೇಳಬಹುದು. ಇಂತಹ ಫಲಗಳನ್ನು ತಿಳಿಸಿದ್ದಾರೆ. ಪಂಚಮ ರಾಹು ಮತ್ತು ಏಕಾದಶ ಕೇತು, ಪಂಚಮದಲ್ಲಿ ರಾಹು ಇದ್ದಾಗ ಈ ರಾಶಿಯವರು ಯಾರ್ಯಾರು ವಿದ್ಯಾರ್ಥಿಗಳಿದ್ದಾರೆ, ವಿದ್ಯೆ ಅರ್ಧಕ್ಕೆ ನಿಲ್ಲದೆ ಇರುವ ಹಾಗೆ ರಾಹು ಯಾವ ಪಂಚಮದಲ್ಲಿದ್ದಾಗ ಸಂತಾನಾದಿಗಳಿಗೂ ಸ್ವಲ್ಪ ದೋಷ ಅಂತ ಹೇಳ್ತಾರೆ. ರಾಹು ಶಾಂತಿಯನ್ನು ತಪ್ಪದೇ ಮಾಡ್ರಿ. ಮಹತ್ವದ ಶಿಕ್ಷಣ ಕ್ಷೇತ್ರದಲ್ಲಿದ್ದಾಗ ಶಿಕ್ಷಣ ನಡೀತಾ ಇರಬೇಕಾದ ಅಂಥ ವಿದ್ಯಾರ್ಥಿಗಳು ತಪ್ಪದೇ ರಾಹು ಜಪವನ್ನ ಮಾಡಿಸಿ ದಾನಾದಿಗಳನ್ನ ಮಾಡ್ರಿ. ಕೂಷ್ಮಾಂಡ ದಾನವನ್ನು ಮಾಡಲಿಕ್ಕೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಅದನ್ನು ಕೂಡ ಮಾಡಬಹುದಾಗಿದೆ ರಾಹು ದೋಷ ಇದ್ದಾಗ. ಇನ್ನು ವೃಶ್ಚಿಕ ರಾಶಿಯವರಿಗೆ ಆರಂಭದಲ್ಲಿ ಕುಟುಂಬ ಸ್ಥಾನ ಸಪ್ತಮದಲ್ಲಿ ಇರ್ತಕ್ಕಂಥ ಗುರು ಅಷ್ಟಮಕ್ಕೆ ಬರ್ತಾನೆ. ಮಿಥುನ ರಾಶಿ ಪ್ರವೇಶ ಆದಾಗ ಅಷ್ಟಮ ಭಾವದ ಫಲಗಳು ಇವರಿಗೆ ಸಿಗ್ತದೆ, ಗುರು ಬಲ ಇವರಿಗೆ ಇರುವುದಿಲ್ಲ. ಅದೇ ರೀತಿ ಶನಿನೂ ಕೂಡ ಅಷ್ಟೊಂದು ಉತ್ತಮವಾಗಿಲ್ಲ, ಪಂಚಮ ಶನಿ ದೋಷ ಇವರಿಗೆ ಬರ್ತಾ ಇದೆ. ಗುರು ಅಷ್ಟಮದಲ್ಲಿ, ಪಂಚಮದಲ್ಲಿ ಶನಿ, ರಾಹು ಮತ್ತು ಕೇತು 4 ಮತ್ತು 10ನೇ ಸ್ಥಾನದಲ್ಲಿದ್ದಾರೆ. ಹೀಗಾಗಿ ಈ ವೃಷಭ ರಾಶಿಗೆ ಬಹಳ ಉತ್ತಮ ಫಲಗಳು ಅಂತೇಳಿ ನಾನು ಆಗಾಗ ಹೇಳಿದೆ. ಅದೇ ರೀತಿ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಕಾಲ ಯಾರಿಗೆ ಆಗ್ಬೋದು ಅಂತ ಹೇಳಿದ್ರೆ ವೃಶ್ಚಿಕ ರಾಶಿಯವರಿಗೆ ಆಗ್ಬೋದು. ಓವರಾಲ್ ನಾವು ಚಿಂತನೆಯನ್ನು ಮಾಡಿದಾಗ ಈ ವೃಶ್ಚಿಕ ರಾಶಿಯವರು ವಿಶೇಷವಾಗಿ ಜಪ ತಪ ಅನುಷ್ಠಾನಗಳನ್ನ ಮಾಡಿದ್ರೆ ಅವರಿಗೆ ಬರುವಂತಹ ಕಷ್ಟಗಳು ಪರಿಹಾರವಾಗ್ತವೆ, ಒಳ್ಳೆಯ ಫಲಗಳು ಸಿಗ್ತವೆ. ಈ ಪಂಚಮ ಶನಿ ದೋಷ ಇದ್ದಾಗ ಬೇರೆ ಬೇರೆ ಸ್ಥಾನಗಳಲ್ಲಿ ಅಲ್ದಾಟ, ಸಮಾಧಾನ ಇರೋದಿಲ್ಲ. ಅಂತಹ ಫಲಗಳನ್ನ ತಿಳಿಸ್ತಾ ಇದ್ದಾರೆ. ಅದರಿಂದ ಅದಕ್ಕೆ ಪರಿಹಾರಕ್ಕಾಗಿ ಏನ್ ಮಾಡಬೇಕು ಅಂತ ಹೇಳಿದ್ರೆ ಶನಿದೇವರ ಮಂತ್ರವನ್ನ ಜಪ ಮಾಡಬೇಕು. ಗುರುಬಲವೂ ಇಲ್ಲದೆ ಇರುವುದರಿಂದ ಗುರು ಜಪವನ್ನ ಮಾಡ್ತಾ ಇರಬೇಕು. 10ನೇ ಮನೆಯಲ್ಲಿ ಕೇತು ಇರುವುದರಿಂದ ವ್ಯಾಪಾರ ಮಾಡುವುದಾಗ್ಲಿ, ಉದ್ಯೋಗದಲ್ಲಿ ನಿರಾಸಕ್ತಿ, ಉದ್ಯೋಗವನ್ನ ಸರಿಯಾಗಿ ಮಾಡದೇ ಇರುವುದು, ಈ ಎಲ್ಲ ಆಲಸ್ಯತನ, ಇವೆಲ್ಲ ದೋಷಗಳು ಬರ್ತವೆ. ಅದು ಸಾಕು ಅನ್ನುವಂಥ ವ್ಯಾಪಾರಿಗಳು ಎಷ್ಟೋ ಜನ ನಮಗಿನ್ನು ಸಾಕು ಅನ್ನುವಂಥವ್ರಿದ್ದಾರೆ. ನಮಗೆ ಸಾಕು ನೋಡ್ರಿ, ಲೌಕಿಕರು ಸಾಕು ಅನ್ನಬಾರ್ದಂತೆ, ವೈರಾಗ್ಯ ಬೇಕು. ಎದರಲ್ಲಿ ವೈರಾಗ್ಯ, ಯಾವ್ಯಾವ ವಿಷಯದಲ್ಲಿ ವೈರಾಗ್ಯ ಅಂತ ಹೇಳಿದ್ರೆ ಇದ್ದಂತ ಹಣವನ್ನ ಯಾವ ರೀತಿಯಾಗಿ ಗಳಿಸ್ತದೋ ಅದೇ ರೀತಿಯಾಗಿ ದಾನ ಕೊಡುವುದರಲ್ಲಿ ವೈರಾಗ್ಯ ಬೇಕು. ಸಾಕು ಅನ್ನೋದು ವೈರಾಗ್ಯ ಏನಲ್ಲ, ಗಳಿಸಲೂ ಬೇಕು, ದಾನವನ್ನು ಮಾಡಬೇಕು. ಈ ಎರಡನ್ನು
ತಿಳಿಸ್ಕೊಡುವಂಥದ್ದು ಇದು. ಆದ್ರಿಂದ ಈ ನಾವು ಕೆಲಸನೇ ಮಾಡುವುದಿಲ್ಲ, ನನಗೆ ಏನು ಬೇಡ ಅಂತೇಳಿ ಎಲ್ಲೋ ಒಂದು ಮೂಲೆಯಲ್ಲಿ ಕೂಡುವುದಿಲ್ಲ. ಇಂಥ ಒಂದು ಅಂದ್ರೆ ನಾವು ಹೇಳ್ತಾ ಇರೋದು ಕೇತು ಅನಾಸಕ್ತಿಯನ್ನು ಉಂಟು ಮಾಡ್ತಾನೆ. ಉದ್ಯೋಗದಲ್ಲಿ ಅನಾಸಕ್ತಿ ಉಂಟಾದ್ರೆ ಆ ಎಲ್ಲ ಜೀವನ ನಾಶವಾಗ್ತದೆ. ಅಂತ ಅನಾಸಕ್ತಿ ಬರದೇ ಇರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ನಿತ್ಯದಲ್ಲಿ ನನ್ನ ಸೂಚನೆ ಅಂತ ಹೇಳಿದ್ರೆ ವಿಷ್ಣು ಸಹಸ್ರನಾಮವನ್ನ ಜಪವನ್ನ ತಪ್ಪದೇ ಮಾಡ್ರಿ ಅಂತ ಹೇಳಿ ಹೇಳ್ಬೋದು. ಇನ್ನು ಧನುರಾಶಿಯವರಿಗೆ ಆರನೇ ಮನೆಯಲ್ಲಿದ್ದಕ್ಕಂತಹ ಗುರು ಮೇನಲ್ಲಿ ಶುಭ ಸಪ್ತಮಕ್ಕೆ ಬರ್ತಾನೆ. ಸಪ್ತಮ ಸ್ಥಾನದಲ್ಲಿ ಗುರು ಬಂದಾಗ ವಿವಾಹಾದಿಗಳು ಆಗ್ತಾವ ಅಂತ ಹೇಳ್ತಾರೆ. ಮನೆಯಲ್ಲಿ ವಿವಾಹಗಳು ನಡೀತವೆ. ಯಾರ್ಯಾರು ವರ ಕನ್ಯಾ ಇದ್ದಾರೆ ಅವ್ರ ವಿವಾಹ ಆಗ್ಬೋದು. ಅದೇ ರೀತಿ ತಂದೆ ತಾಯಿಗಳಿಗೆ ಕನ್ಯಾದಾನ ಮಾಡುವಂತ ಒಂದು ಕಾಲ ಮನೆಯಲ್ಲಿ ಇಂಥ ಒಂದು ಮಹತ್ವದ ಕಾರ್ಯಗಳು ನಡೀತವೆ. ಕುಟುಂಬ ವರ್ಗದಲ್ಲಿ ಒಳ್ಳೆಯ ಸಂಭ್ರಮದ ವಾತಾವರಣ ಇರ್ತದೆ ಅಂತ ಹೇಳ್ಬೋದು. ಚತುರ್ಥ ಸ್ಥಾನದ ಕಂಟಕ ಶನಿ ಇವರಿಗಿದೆ ನೋಡ್ರಿ. ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ವಿವಾದ ಇವು ಬರಬಹುದು. ಮಾತೃ ಸ್ಥಾನದಲ್ಲಿ ಇರೋದ್ರಿಂದ ಶನಿ ಬರೋದ್ರಿಂದ ತಾಯಿಯ ಬಗ್ಗೆ ಸ್ವಲ್ಪ ಕಾಳಜಿಯನ್ನ ಮಾಡಬೇಕು. ತಾಯಿಗೆ ಸೇವೆಯನ್ನ ಮಾಡಬೇಕು, ಮಾತೃ ಸೇವೆಯನ್ನ ಮಾಡಬೇಕು ಅಂತೇಳಿ ಧನುರಾಶಿಯವರಿಗೆ ನಾವು ಹೇಳ್ಬೋದು. ಇನ್ನು ಈ ರಾಶಿಯವರಿಗೆ ವಕ್ರಗತಿ ಕಾಲ ಏನಿದೆ ಅತ್ಯಂತ ಸೂಕ್ಷ್ಮವಾಗಿರ್ತದೆ. ಗುರುದೇವರ ವಕ್ರಗತಿ ಕಾಲ ಅಂತ ಹೇಳಿದ್ರೆ 2 ತಿಂಗಳು ಬರ್ತದೆ. ಅಕ್ಟೋಬರ್ 18ರಿಂದ ಡಿಸೆಂಬರ್ 5ರವರೆಗೂ ಅಂದ್ರೆ 1.5 ತಿಂಗಳು 2 ತಿಂಗಳು ಆಗ್ತದೆ. ಇದು ಅತ್ಯಂತ ಸೂಕ್ಷ್ಮವಾಗಿರ್ತದೆ ಅಂತ ಹೇಳ್ಬೋದು. 3ನೇ ರಾಹು 9ನೇ ಕೇತು ಇರುವುದರಿಂದ ಗ್ರಹಗಳು ಅನುಕೂಲ ಮಾಡ್ತಾ ಇದ್ದಾರೆ. ರಾಹು ಕೇತು ಉತ್ತಮವರಾಗಿದ್ದಾರೆ. ಇನ್ನು ಮಕರ ರಾಶಿಯವರಿಗೆ ಸಂವತ್ಸರದ ಆರಂಭದಲ್ಲಿ ಪಂಚಮದಲ್ಲಿ ಇರತಕ್ಕಂಥ ಗುರು ಮೇ ತಿಂಗಳಲ್ಲಿ ಶತ್ರು ಸ್ಥಾನಕ್ಕೆ ಬರುವುದರಿಂದ ಮಧ್ಯಮ ಗುರುಬಲ, ಪೂರ್ಣವಾಗಿರ್ತಕ್ಕಂಥ ಗುರುಬಲ ಇರುವುದಿಲ್ಲ. ಅದರಿಂದ ಮಾಡುವಂತ ಕಾರ್ಯಗಳಲ್ಲಿ ವಿಶೇಷವಾಗಿ ಆಸಕ್ತಿಯನ್ನು ವಹಿಸಿ ಮಾಡಬೇಕು. ವ್ಯವಹಾರಗಳನ್ನ ವಿಶೇಷ ಆಸಕ್ತಿಯಿಂದ ಮಾಡಬೇಕು ಅಂತ ಹೇಳಿ ತಿಳಿಸ್ಬೋದು. ಈ ಸಂವತ್ಸರದಿಂದ ನೋಡ್ರಿ ಸಾಡೆ ಸಾತಿ ನಡೀತಾ ಇತ್ತು 7.5 ವರ್ಷ. ಈ ಸಾಡೆ ಸಾತಿ ಮಕರ ರಾಶಿಯವರಿಗೆ ಈ ಸಂವತ್ಸರದಿಂದ ಪೂರ್ಣವಾಗಿ ಮುಕ್ತಾಯವಾಯಿತು. ಶುಭ ಪರಾಕ್ರಮ ಭಾವದ ಶನಿ ಸಂಚಾರ ಇರುವುದರಿಂದ ಮನಸ್ಸಿಗೆ ತಕ್ಕಂತೆ ಎಲ್ಲಾ ಕೆಲಸಗಳು ನಡೀತವೆ ಅಂತ ಹೇಳ್ಬೋದು. ಇವರಿಗೆ ಒಳ್ಳೆಯ ಫಲಗಳನ್ನ ನಾವು ಚಿಂತನೆ ಮಾಡಬಹುದು. ದ್ವಿತೀಯದಲ್ಲಿ ರಾಹು, ಅಷ್ಟಮದಲ್ಲಿ ಕೇತು. ಅಷ್ಟಮದಲ್ಲಿ ಕೇತು ಇದ್ದಾಗ ಮತ್ತು ದ್ವಿತೀಯದಲ್ಲಿ ರಾಹು ಇದ್ದಾಗ ಹಣಕಾಸಿನ ತೊಂದರೆಗಳು ಬರಬಹುದು. ಕೆಲವರು ಹೇಳ್ತಾರೆ ನೋಡ್ರಿ, ಹಣಕಾಸು ಏನೋ ಹಣ ಸಿಕ್ಕೊಂಡದ, ಎಲ್ಲೋ ಬರ್ತಾ ಇಲ್ಲ, ನಾವು ನಮ್ದೇ ಆದ್ರ ತಗೊಳಿಕ್ ಬರ್ತಾ ಇಲ್ಲ, ಅಂತ ಕಾರಣಗಳು ಇವ್ರಿಗೆ ಸಿಗಬಹುದು. ಅಂತ ಪರಿಸ್ಥಿತಿಗಳು ಇವ್ರಿಗೆ ಬರಬಹುದು. ತಮ್ಮದಿದ್ರೂ ಕೂಡ ಅದನ್ನು ತೆಗಿಲಿಕ್ಕೆ ಆಗದೆ ಇರತಕ್ಕಂಥದ್ದು ಬರಬೇಕಾಗಿರ್ತಕ್ಕಂಥ ಇವು ಸಾಮಾನ್ಯ ಜೀವನದಲ್ಲಿ ನಡೆಯುವಂಥದ್ದು. ರಿಟೈರ್ ಆಗಿರ್ತಾರೆ, ಪೆನ್ಷನ್ ಬರ್ಲಿಕ್ಕೆ ಬಹಳಷ್ಟು ವರ್ಷ ತಗೊಂಡ್ಬಿಡ್ತಾರೆ, ಏನೋ ಕಾರಣ ಬಂದ್ಬಿಡ್ತಾರೆ. ತಂದೆ ತಾಯಿ ಹತ್ರ ಬಹಳಷ್ಟಿದೆ, ಆದ್ರೆ ಮಗನಿಗೆ ಕೊಡೋದೇ ಇಲ್ಲ. ಇಂಥ ಸಂದರ್ಭಗಳು ಇವ್ರಿಗೆ ಕಾಣಿಸಬಹುದು ಅಂತ ಹೇಳಿ ನಾವು ಚಿಂತನೆಯನ್ನು ಮಾಡಬಹುದು. ಈ ಮಕರ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ಸಾಡೆ ಸಾತಿ ಮುಗಿದಿದ್ರಿಂದ ಒಳ್ಳೆಯ ಫಲಗಳನ್ನ, ನಿರೀಕ್ಷಿತ ಕಾರ್ಯಗಳನ್ನ, ಬಹಳ ದಿನದಿಂದ ತಡೆ ಹಿಡಿದಿರತಕ್ಕಂಥ ಕಾರ್ಯಗಳು ಇನ್ನು ಮುಂದೆ ಆಗ್ಬೋದು ಅಂತ. ಇನ್ನು ಸಂವತ್ಸರದ ಆರಂಭದಲ್ಲಿ ಕುಂಭರಾಶಿಯವರಿಗೆ 4ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಗುರು ಪಂಚಮಕ್ಕೆ ಬರ್ತಾ ಇದ್ದಾನೆ. ಸಂತಾನಾದಿ ಫಲಗಳು ಇವರಿಗೆ ಚಿಂತನೆಯನ್ನು ಮಾಡಬಹುದು. ಅದೇ ರೀತಿ ಬುದ್ಧಿ, ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಳ್ಳೆಯ ಗೌರವಗಳನ್ನ, ಜ್ಞಾನ ವಿಷಯಕ್ಕೆ ವಿಜ್ಞಾನ ಕ್ಷೇತ್ರಗಳಲ್ಲಿ, ಒಳ್ಳೆಯ ಸಾಹಿತ್ಯ ಕ್ಷೇತ್ರಗಳಲ್ಲಿ ಒಳ್ಳೆಯ ಫಲಗಳನ್ನ ಇವರು ಚಿಂತನೆಯನ್ನು ಮಾಡಬಹುದು. ಒಳ್ಳೆಯ ಗೌರವಗಳಿಗೆ ಪಾತ್ರ ಆಗಬಹುದು ಇವರು. ಅದೇ ರೀತಿ ಶನಿದೇವರು ಸಾಡೆ ಸಾತಿಯ ಕೊನೆ ಘಟ್ಟದಲ್ಲಿ ಇವರಿದ್ದಾರೆ. ಕುಂಭರಾಶಿ ಇತ್ತೀಚೆಗೆ ಕುಂಭರಾಶಿಯಲ್ಲಿದ್ದ, ನಿನ್ನೆ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಆಗಿದ್ದಾನೆ. ಅಂದ್ರೆ ಇನ್ನೂ 2.5 ವರ್ಷ ಇವರಿಗೆ ಸಾಡೆ ಸಾತಿ ಇದೆ. ಈ ಸಾಡೆ ಸಾತಿ ಕಾಲದಲ್ಲಿ ಇದ್ರೂ ಕೂಡ ಎಷ್ಟೋ ಫಲಗಳು, ಉತ್ತಮವಾಗಿರ್ತಕ್ಕಂಥ ಫಲಗಳು ಇವರಿಗೆ ಬರ್ತದೆ ಅಂತ ಹೇಳ್ಬೋದು. ಇನ್ನು ಲಗ್ನದಲ್ಲಿ ರಾಹು, ಸಪ್ತಮದಲ್ಲಿ ಕೇತು ಇದ್ದಾರೆ. ಲಗ್ನದಲ್ಲಿ ರಾಹು ಮತ್ತು ಸಪ್ತಮದಲ್ಲಿ ಕೇತು ಇದ್ದಾಗ ಮಾಡುವಂತ ಇವರು ಚಿತ್ತ ಚಾಂಚಲ್ಯವಾಗುವಂತಹ ಸಂದರ್ಭ ಇರ್ತದೆ. ಅಂದ್ರೆ ಮಾಡುವಂತ ಕೆಲಸವನ್ನೇ ಅರ್ಧಕ್ಕೆ ಬಿಡುವಂಥದ್ದು, ಚಿಂತನೆಯನ್ನ ಅರ್ಧಕ್ಕೆ ಬಿಡುವಂಥದ್ದು. ಈ ರೀತಿಯಾಗಿರ್ತಕ್ಕಂಥ ರಾಹು ಅರ್ಧ ಅಂತ ಕರೀತಾರೆ. ಆದ್ರಿಂದ ಈ ದೋಷ ಪರಿಹಾರಕ್ಕಾಗಿ ರಾಹು ಜಪವನ್ನ ತಪ್ಪದೇ ಮಾಡಬೇಕು.
ಶನಿದೇವರ ಸಾಡೆ ಸಾತಿ ನಡೀತಾ ಇರೋದ್ರಿಂದ ಶನಿದೇವರ ಸಂಬಂಧಿಸಿದಂತ ಶಾಂತಿಯನ್ನ, ದಾನ, ಜಪಗಳನ್ನ ಮಾಡಬೇಕು ಅಂತೇಳಿ ತಿಳಿಸ್ಬೋದು. ಇನ್ನು ಕೊನೆಯದಾಗಿ ಮೀನರಾಶಿಯವರು ನೋಡ್ರಿ, ಆರಂಭದಲ್ಲಿ ತೃತೀಯದಲ್ಲಿ ಇರ್ತಕ್ಕಂಥ ಗುರು ಸುಖ ಸ್ಥಾನಕ್ಕೆ ಬರುವುದರಿಂದ ಗುರುಬಲ ಸ್ವಲ್ಪ ಕಡಿಮೆ ಆಗ್ತದೆ. ಬೃಹಸ್ಪತಿ ಶಾಂತಿ ಮಂತ್ರ ಜಪ ಪಾರಾಯಣ ಇವನ್ನೆಲ್ಲ ಕ್ಷೇತ್ರ ದರ್ಶನವನ್ನ, ಪ್ರತ್ಯಕ್ಷ ಗುರುಗಳ ಸೇವೆಯನ್ನ ತಪ್ಪದೇ ಮಾಡ್ರಿ. ಮನೆಯಲ್ಲಿ ಮಂಗಲ ಕಾರ್ಯಗಳು ನಡೀತದೆ, ಪುತ್ರ ಸೌಖ್ಯ ಇರುವುದು ಅಂತ ಹೇಳ್ತೇವೆ. ಅದೇ ರೀತಿಯಾಗಿ ಈ ಸಂವತ್ಸರದಿಂದ ಸಾಡೆ ಸಾತಿ ಶನಿದೋಷ ಮೀನರಾಶಿಗೆ ಆರಂಭವಾಗ್ತಾ ಇದೆ. ಆರಂಭದ ಹಂತ ಅಂತ ಹೇಳೋದ್ರಿಂದ ಒಮ್ಮಲೆಗೆ ನೋಡ್ರಿ ಸಾಡೆ ಸಾತಿ ಬಂತು ಅಂತ ಹೇಳಿ ಚಿಂತೆ ಮಾಡುವಂಥದ್ದಲ್ಲ. ಜಪಾದಿಗಳನ್ನ ಮಾಡಬೇಕು. ಅದೇ ರೀತಿಯಾಗಿ ಬಂದ ತಕ್ಷಣ ಏನೋ ಒಂದು ಬಹಳ ದೊಡ್ಡ ತೊಂದರೆ ಬರ್ತದೆ ಅಂತೇನಿಲ್ಲ. ಶನಿದೇವರು ಶ್ರಮವನ್ನ ಕೇಳ್ತಾರೆ ಅಂತ ಹೇಳಿ ನಾನು ಮೇಲಿಂದ ಮೇಲೆ ಹೇಳ್ತಾ ಇದ್ದೆ. ಶ್ರಮ ಅಂತ ಹೇಳಿದ್ರೆ ಬರಿತಾ ಹೋಗುವುದು ಸಹಿತ. ಓಂ ಶ್ರೀ ಶನೇಶ್ವರಾಯ ನಮಃ, ಶ್ರೀ ಲಕ್ಷ್ಮೀ ನೃಸಿಂಹಾಯ ನಮಃ, ಈ ಮಂತ್ರಗಳನ್ನು ನಾವು ಬರಿತಾ ಹೋದ್ರೆ ಆ ದೋಷ ಪರಿಹಾರ ಆಗ್ತದೆ, ಕಡಿಮೆ ಆಗ್ತದೆ, ತಾಳಿಕೊಳ್ಳುವಂತ ಶಕ್ತಿ ಬರ್ತದೆ ಅಂತೇಳಿ ಹೇಳ್ಬೋದು. 12ನೇ ರಾಹು ಮತ್ತು 6ನೇ ಕೇತು ಇರುವುದರಿಂದ ವ್ಯಯಭಾವದಲ್ಲಿ ರಾಹು ಇದ್ದಾನೆ, ಅದು ಕೂಡ ಸ್ವಲ್ಪ ಸೂಕ್ಷ್ಮವಾಗಿರ್ತದೆ. 6ನೇ ಕೇತು ಇರುವುದರಿಂದ ಒಂದು ಏನಂತ ಹೇಳಿದ್ರೆ, ಈ ದುಷ್ಟ ಗ್ರಹಗಳು ದುಸ್ಥಾನದಲ್ಲಿ ಬಂದಾಗ ಅತ್ಯಂತ ಬಲಿಷ್ಠ ಆಗ್ತದೆ. ಅಂತಹ ಒಂದು ಬಲಿಷ್ಠ ಸ್ಥಾನದಲ್ಲಿ ರಾಹು ಮತ್ತು ಕೇತು ಇದ್ದಾರೆ. ಶನಿದೇವರು ಕೂಡ ಅದೇ ಸ್ಥಾನದಲ್ಲಿದ್ದಾರೆ. ಈ ಧೈರ್ಯವನ್ನು ಕೊಡ್ತಕ್ಕಂಥ ಒಳ್ಳೆಯ ವಿದ್ವತ್ತಿನಿಂದ, ಒಳ್ಳೆಯ ಮೀನರಾಶಿಯ ಅಂದ್ರೆ ರಾಶಿ ಸ್ವಾಮಿ ಗುರು ಒಳ್ಳೆಯ ಸ್ಥಾನದಲ್ಲೇ ಇದ್ದಾರೆ. ಅಂತಹ ಒಂದು ದುಸ್ಥಾನ ಅಲ್ಲ. ಆದ್ರಿಂದಾಗಿ ಮತ್ತು 3 ಭಾಗದಲ್ಲಿ ಬದಲಾವಣೆ ಆಗುವುದರಿಂದಾಗಿ ಅನೇಕ ಉತ್ತಮವಾಗಿರ್ತಕ್ಕಂಥ ಫಲಗಳನ್ನ ಪಡೆಯಬಹುದು ಅಂತ ಹೇಳಿ ನಾವು ಚಿಂತನೆಯನ್ನು ಮಾಡಬಹುದು. ಮೀನ ರಾಶಿಯವರಿಗೆ ಒಳ್ಳೆಯ ಗೌರವ ಆದರಗಳು, ಭಾಗ್ಯ ಭೋಗ್ಯಗಳು ಕೂಡಿ ಬರಲಿವೆ, ಸಾಂಸಾರಿಕ ಸಮಸ್ಯೆಗಳು ಪರಿಹಾರವಾಗುವು ಅಂತ ಹೇಳಿ ಆಪತ್ತುಗಳು ತರುವಂತಹ ಸಂದರ್ಭ ಇದ್ರೂ ಕೂಡ ಆ ಎಲ್ಲವೂ ದೇವರ ಅನುಗ್ರಹದಿಂದ ಪರಿಹಾರ ಆಗ್ತದೆ ಅಂತ ಹೇಳಿ ಈ ಸಂವತ್ಸರದ ಫಲ ಚಿಂತನೆಯನ್ನ, ರಾಶಿ ಫಲ ಚಿಂತನೆಯನ್ನ ತಿಳಿಯಬಹುದಾಗಿದೆ. ಇಂತಹ ಒಂದು ಪಂಚಾಂಗ ಶ್ರವಣ, ರಾಶಿ ಫಲ ಸಹಿತವಾಗಿರ್ತಕ್ಕಂಥ ಪಂಚಾಂಗ ಶ್ರವಣವನ್ನ ಮಾಡಲಿಕ್ಕೆ ನನ್ನಿಂದ ಇಂಥ ಒಂದು ಮಹತ್ವದ ಕಾರ್ಯವನ್ನು ಮಾಡಿಸ್ಲಿಕ್ಕೆ ಅನುಗ್ರಹ ಮಾಡಿದಂತಹ ಮೇದೇಶ್ ತೀರ್ಥ ವಿದ್ಯಾಪೀಠದ ಕುಲಪತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಅನಂತಾಚಾರ್ಯ ಅಕಮಂಚಿ ಅವರ ಪಾದಗಳಲ್ಲಿ ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಈ ಪಂಚಾಂಗ ಶ್ರವಣವನ್ನ ಚನ್ನಕೇಶ ದೇವರಿಗೆ ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಲಗಣೇಶನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಹರೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು.